ಕೇರಳ ಸ್ಟಾಫ್ ಏನು ಮಾಡಿದರು, ದೇವಸಿರಿ ಸೋಮ ಜೈಲಿಂದ ಬಂದಿದ್ದಾನೆ, ಪ್ರತಿ ವಾರ ಬಂದು ನಮ್ಮ ರೇಂಜ್ ಆಫೀಸಲ್ಲಿ ಅವನು ಸಿಗ್ನೇಚರ್ ಮಾಡಬೇಕು ಅಂತ ಇದೆ. ಇವತ್ತು ಬತೇರಿ ರೇಂಜ್ ಆಫೀಸಿಗೆ ಬಂದಾಗ ಭಾಳ ವೈಲ್ಡಾಗಿ ಬಿಹೇವ್ ಮಾಡ್ದ. ನಮ್ಮ ವಾಚರ್ ಕೇರ್ ಟೇಕರ್ ಇದ್ದಾಗ ಅವನ ಮುಂದೆನೇ ಗನ್ ತೋರಿಸಿ ಆನೆನ ಒಂದು 10 ಮೀಟ್ರ್ 20 ಮೀಟ್ರ್ ದೂರದಲ್ಲೇ ಕಲ್ಕೆರೆ IB ಹಿಂಬಾಗೇನೆ ನೀನು ವೈರ್ಲೆಸ್ ಮಾಡಿದ್ರೆ ನೀನು ಕೊಂದುಬಿಡ್ತೀನಿ ಅಂತ ಎದುರಿಸಿ ಅವನಲ್ಲಿ ಕೂರಿಸ್ಕೊಂಡು ಅವನ ಮುಂದೆನೇ ಕೊಂಬು ಬಿಚ್ಚಿ ತಗೊಂಡೋಗಿದ್ದವನು ದೇವಸಿರಿ ಸೋಮ. ಅಲ್ಲಿ ಫೈಟ್ ಒಂದು ಹುಲಿ ಇನ್ನೊಂದು ಹುಲಿ ಬಹುಶಃ ಟೆರಿಟೋರಿಯಲ್ ಫೈಟ್ ಇರಬೇಕು. ಅದೇ ಆ ಜಾಗದ ಫೈಟು ನಂದು ಅನ್ನೋ ಇರ್ತದಲ್ಲ, ಟೆರಿಟೋರಿಯಲ್ ಫೈಟ್ ಅಂತಾರೆ. ಆ ಫೈಟ್ ಸಮಯದಲ್ಲಿ ಒಂದರ ಉಗುರು ಎಷ್ಟು ಉದ್ದ ಇರ್ತದೆ, 1.5 ಇಂಚ್ ಇರ್ತದೆ ಒಂದು ಉಗುರು. ಆ ಉಗುರು ಕಟ್ಟಾಗಿ ಇನ್ನೊಂದು ರಿಬ್ಬು ಒಳಗೆ ಸೇರಿದೆ ಅಂದರೆ ಅದು ಯಾವ ಮಟ್ಟಿಗೆ ಅವು ಫೈಟ್ ಮಾಡಿರಬೇಕು, ಎಷ್ಟು ಗಂಟೆ ಫೈಟ್ ಮಾಡಿರಬೇಕು. ಆ ಫೈಟಲ್ಲಿ ಒಂದು ಹುಲಿ ಸತ್ತಿತ್ತು. ಎಡೆಲದಲ್ಲಿ ACF ಆಗಿದ್ದಾಗ ಒಂದು ಎಡೆಲದಲ್ಲಿದ್ದೆ ನಾನು. ನಮ್ಮ ಕೇರ್ ಟೇಕರು ಅಲ್ಲಿ ಕೈಮರ ಅಂತಿದೆ, ಆಲ್ಮೋಸ್ಟ್ ಕೇರಳ ಬಾರ್ಡರಲ್ಲಿಂದ 3-4 ಕಿಲೋಮೀಟ್ರು. ಕೇರಳ ಬಾರ್ಡರ್ ಅಂದರೆ ವೈನಾಡು ಕಾಡಿಗೆ. ಅಲ್ಲಿ ಅವನು ಮೆಸೇಜ್ ಕೊಡ್ತಾನೆ ಒಂದು 9 ಗಂಟೆ ರಾತ್ರಿ 9 ಗಂಟೆ ರಾತ್ರಿನಲ್ಲಿ. ಅದು ಯಾರೋ ಅವತ್ತು ಗೆಸ್ಟ್ ಇದ್ದಾರೆ ಅಲ್ಲಿ, ಅಂದರೆ ಮೊದಲು ರೂಮ್ ಕೊಡ್ತಾ ಇದ್ವಲ್ಲ, ಕಾಡು ಮಧ್ಯೆ ಇಂಟೀರಿಯರ್ ಕೋರ್ ಏರಿಯಾದಲ್ಲಿ. ನಾನು ಎಡಿಯಾಲ ಹೆಡ್ ಕ್ವಾರ್ಟ್ರಲ್ಲಿದ್ದೀನಿ. ಪೂವಯ್ಯ ಅಂತ ರೇಂಜ್ ಆಫೀಸರು, ಈಗ DFO ಮಡಿಕೇರಿ DFO, ಅವರು ಮಳಿಯೂರು ರೇಂಜ್ ಆಫೀಸರು. ನನ್ನ ಹತ್ರ ಭಾಳ ವರ್ಷ ಕೆಲಸ ಮಾಡಿದರು. ಅವರು ಅಲ್ಲಿದ್ದಾರೆ. ಸರಿ, ಅವನು ರಾತ್ರಿನೇ ಮೆಸೇಜ್ ಕೊಟ್ಟೆ, ಸರ್ ಗುಂಡು ಸದ್ದಾಯಿತು. ಒಂದು 7-7:30 ಸಮಯ. ನಮಗೆ ಒಂದು ಇನ್ಫಾರ್ಮೇಷನ್ ಅದಕ್ಕೆ ಮುಂಚೆನೇ ಬಂದಿತ್ತು ನಮಗೆ. ಕೇರಳ ಸ್ಟಾಫ್ ಏನು ಮಾಡಿದರು, ದೇವಸಿರಿ ಸೋಮ ಜೈಲಿಂದ ಬಂದಿದ್ದಾನೆ, ಪ್ರತಿ ವಾರ ಬಂದು ನಮ್ಮ ರೇಂಜ್ ಆಫೀಸಲ್ಲಿ ಅವನು ಸಿಗ್ನೇಚರ್ ಮಾಡಬೇಕು ಅಂತ ಇದೆ. ಇವತ್ತು ಬತೇರಿ ರೇಂಜ್ ಆಫೀಸಿಗೆ ಬಂದಾಗ ಭಾಳ ವೈಲ್ಡಾಗಿ ಬಿಹೇವ್ ಮಾಡ್ದ. ನೀವು ಪ್ರತಿ ವಾರ ಬಂದು ನಾನು ಸೈನ್ ಮಾಡಬೇಕಾ, ನಾನು ಇವತ್ತೇ ಹೋಗಿ ಆನೆ ಹೊಡಿತೀನಿ, ಏನು ಮಾಡ್ತೀರಾ ಅಂತ ಒಂದು ಕೆಟ್ಟ ಸವಾಲು ಹಾಕಿ ಹೋಗಿದ್ದಾನೆ ಸರ್ ಅಂತ ಯಾರು ಕೇರಳ ಸಿಬ್ಬಂದಿ ಅಲ್ಲಿ ಮಾತಾಡಿದ್ದನ್ನು ನಮ್ಮ ಆ್ಯಂಟಿ ಪೋಚಿಂಗ್ ಕ್ಯಾಂಪ್ ಸಿಬ್ಬಂದಿಗೆ ಅವರು ಹೇಳಿದ್ದಾರೆ. ಅವನೇ ಎಲಿಫೆಂಟ್ ಪೋಚರ್, ಅವನು ಭಾಳ ಫೇಮಸ್. ಅವನೇನಂದರೆ ಆಗಾಗೆ ಬರೋದು ಕೇರಳ ಬಾರ್ಡರ್ಲಿ 1974ನೇ ಪ್ಲ್ಯಾಂಟೇಷನ್ ಅಂತಿದೆ. ನಮ್ಮ ಬಂಡೀಪುರ ವೈನಾಡು ಸ್ವಲ್ಪ ದಾಟಿದರೆ ಅಲ್ಲೊಂದು ಹೇಳಿದ್ನಲ್ಲ ಎನ್ಕ್ಲೋಸರ್ ಅವೇ ವೈನಾಡಲ್ಲಿ ಅಂತ. ಆ ಎನ್ಕ್ಲೋಸರಲ್ಲಿ 74ನೇ ಪ್ಲ್ಯಾಂಟೇಷನ್ ಅಂತ, 1974ನೇ ತೋಟ ಅಂತ ಏನೋ ಹೇಳ್ತಾರೆ ಅವರು. ಅಲ್ಲಿ ಅವನು ವಾಸ, ಅವನೊಬ್ಬ ಪೋಚರು, ಎಬಿಚುವಲ್ ಪೋಚರು. ಅವನು ಯಾವುದೋ ಕೇಸಲ್ಲಿ ಹಿಡಿದು ಸುಲ್ತಾನ್ ಬತೇರಿ ರೇಂಜ್ ಆಫೀಸರು, ಮುತ್ತಂಗ ರೇಂಜರು ಕೇಸ್ ಬುಕ್ ಮಾಡಿ ಕೊಟ್ಟಿದ್ದಾರೆ. ಅವನು ರಿಲೀಸ್ ಆಗಿದ್ದಾನೆ ಬೇಲ್ ಮೇಲೆ. ಸೈನ್ ಮಾಡೋಕ್ಕೆ ಹೋಗ್ಬೇಕಲ್ಲ ಪ್ರತಿ ಸಾರಿ. ಈಗ ಈ ಜೈಲಿಂದ ಬಂದ ಮೇಲೆ ಪೊಲೀಸ್ ಸ್ಟೇಷನ್ನು ಅಥವಾ ಫಾರೆಸ್ಟ್ ಆಫೀಸಲ್ಲಿ ಸೈನ್ ಮಾಡಬೇಕು ಅಂತ ಇರ್ತದೆ, ಅದು ಕಾಮನ್. ಅದು ಆ ಥರ ಅವನು ಅಲ್ಲಿ ಆ ಕಂಡೀಷನ್ ಮೇಲೆ ಬಿಟ್ಟಿದ್ದಾರೆ. ಯಾಕೆ ಅಂದರೆ ಪ್ರತಿ ವಾರ ಅವನು ಏನು ಮಾಡ್ತಾಯಿದ್ದಾನೆ, ಅವನ ಚಲನವಲನ ಏನು, ಅವನು ಏನು ಮಾಡ್ತಾಯಿದ್ದಾನೆ ಎಲ್ಲ ನಮಗೆ ಗೊತ್ತಾಗಬೇಕಲ್ಲ. ಅದಕ್ಕೆ ಇನ್ನೇನು ಅಲ್ಲ, ಜಡ್ಜು ಒಂದು ಕಂಡೀಷನ್ ಹಾಕಿ ಕೊಟ್ಟಿರ್ತಾರೆ. ಅವನು ಬಂದು ಸ್ವಲ್ಪ ಅದೇ ಹೇಳಿದ್ನಲ್ಲ, ಜೋರು ಮಾಡಿ ನಾನು ಇವತ್ತು ಹೋಗಿ ಆನೆನೇ ಹೊಡೆಯೋದು ಅಂತ ಗಲಾಟೆ ಮಾಡಿ ಹೋಗಿದ್ದಾನೆ. ಅವ್ನು ಹೇಳೋಕ್ಕಾಗಲ್ಲ, ಅವನೊಂಥರ ಕೆಟ್ಟ ಒಂದು ಜನ, ಸ್ವಲ್ಪ ಎಚ್ಚರ ಇರಿ ಅಂತ ಅವ್ರು ನಮಗೆ ಮೆಸೇಜ್. ನನಗೆ ಗೊತ್ತಿತ್ತು ಅದು, ನನಗೆ 100% ಖಾತ್ರಿ ಆಗೋಯ್ತು. ದೇವಸಿರಿ ಸೋಮ ಬಂದುಬಿಟ್ಟಿದ್ದಾನೆ, ಆನೆಗೆ ಹೊಡೆದಿರ್ಬೋದು ಅಥವಾ ಆನೆ ಶಿಕಾರಿಗೆ ಏನೋ ಆಗುತ್ತೆ ನಮ್ಮ ಗ್ರಾಚಾರ ಇವತ್ತು ಅಂದ್ಕೊಂಡು ನಾನು ಇಮ್ಮಿಡಿಯೇಟ್ ಗೋವಿಂದ ಡ್ರೈವರ್ಗೆ ಎಲ್ಲ ಹೇಳಿ, ಇಬ್ಬರೇ ನಾನು ಇಲ್ಲಿರೋದು, ಇನ್ನೆಲ್ಲ ಒಳಗಡೆ ಕಾಡಲ್ಲಿ. ಇಮ್ಮಿಡಿಯೇಟು ಎಲ್ಲ ರೇಂಜರ್ಗೂ 4 ರೇಂಜರ್ಗೂ ಮೆಸೇಜ್ ಕೊಟ್ಟು ಎಲ್ಲರೂ ಕಲ್ಕೆರೆ ಗೆಸ್ಟ್ ಹೌಸಿಗೆ ಬನ್ನಿ ಅಂತೇಳಿ ಅಲ್ಲೆಲ್ಲ ಸ್ವಲ್ಪ ಅರ್ಜೆಂಟ್ ಫುಡ್ ಮಾಡೋಕ್ಕೆ ಹೇಳಿ ಒಂದು 50 ಜನಕ್ಕೆ 5 ತಂಡ ಮಾಡಿ ಅಗೈನಲ್ಲಿ ಎಲ್ಲ ಇಂತಿಂದವರು ಇಂತಿಂಥ ಕಡೆ ಹೋಗಬೇಕು, ಯಾವ ಕಡೆ ಸೌಂಡ್ ಬತ್ತು ಅಂತ ಅವನು ಹೇಳ್ದ ಅಂದಾಜು. ನಮ್ಮ ಈ ಕಡೆ ಬೇಗೂರು ಸೈಡೇ ಸರ್ ಅದು ಬಂದಿದ್ದು, ನಮ್ಮ ಕ್ಯಾಂಪಿಂದ ಸ್ವಲ್ಪ 1-2 ಕಿಲೋಮೀಟರ್. ಅವ್ನು ಕರೆಕ್ಟಾಗಿ ಹೇಳ್ದ ಎಲ್ಲಿಂದ ಸೌಂಡ್ ಬತ್ತು, ಅದು ಕರೆಕ್ಟ್ ಹೇಳ್ದ. ನಾನು ಪೂವಯ್ಯ ಮತ್ತು ರೇಂಜರು ಮತ್ತು ನಮ್ಮ ಸಿಬ್ಬಂದಿ. ಕಿರುಮಾರ ಅಂತ ಒಬ್ಬ ಒಳ್ಳೆ ಟ್ರ್ಯಾಕರ್, ಕಿರುಮಾರ ಅಂತ ಟ್ರೈಬಲ್ ಜೇನ್ ಕುರುಬ. ಅದು ನಮಗೆ ರೋಡ್ ಲೀಡ್ ಮಾಡೋಕ್ಕೆ ಕತ್ಲೆ ಟೈಮಲ್ಲಿ
ಅಥವಾ ಮುಂದೆ ಹೋಗಿ ಏನಾದ್ರು ಪ್ರಾಣಿಗಳಿದ್ದರೆ ನಮಗೆ ಸೂಚನೆ ಕೊಡೋದು, ಯಾರು ಮೂಮೆಂಟ್ ಇದ್ದರೆ ನಮ್ಗೆ ಹೇಳೋದು, ಅಥವಾ ನಮ್ಗೆ ಸಿಗ್ನಲ್ ಮಾಡಿ ನಾವು ಬಿದೋಗ್ಬೇಕಲ್ಲ ಕೆಳಗಡೆಗೆ, ಇಲ್ಲ ಗುಂಡು ಹೊಡೆದು ಬಿಡ್ತಾರಲ್ಲ, ನಮಗೆ ತಪ್ಪಿಸ್ಕೋಬೇಕಲ್ಲ. ಅವ್ನು ಗುಂಡು ಎತ್ತಿದ್ರೆ ಆ ಥರ ಅವ್ರು ಅಲರ್ಟಾಗಿರ್ತಾರೆ. ಹಿಂಗೆ 10 ಕಡೆ ನಾವು ನೋಡ್ಕೊಂಡು ನಡಿಬಿಲ್ತಾರೆ. ನಾನು ಸತ್ತೋಗ್ತಿದ್ದೆ, ನಾನು 24 ವರ್ಷ ಕಾಡು ಮಧ್ಯೆ. ನಾವು ನಮ್ಮ ವಾಚರಾಗಿ ತೊಗೋತೀವಲ್ಲ, ಹೀಗೆ ಆ್ಯಂಟಿ ಪೋಚಿಂಗ್ ಕ್ಯಾಂಪ್ಗಳಿಗೆಲ್ಲ ತೊಗೋತೀವಲ್ಲ. ಮತ್ತು ಫೈರ್ ಅಬ್ಸರ್ವೇಷನ್ ಟವರಲ್ಲಿ ಅವನೇ ಕೂತ್ಕೊತಾ ಇದ್ದದ್ದು, ಯಾವ ದಿಕ್ಕಲ್ಲಿ ಫೈರ್ ಅಂತ ಅವ್ನು ಕರೆಕ್ಟಾಗಿ ಹೇಳ್ತಿದ್ದ. ಅನುಭವ ಇತ್ತು ಅವನಿಗೆ. ಅವ್ರಿಗೆ ಅಲ್ಲೇ ಹುಟ್ಟಿ ಬೆಳೆದು ಅವ್ರಿಗೊಂದು ಏನಪ್ಪ, ನಾವು ಒಂದೊಂದ್ಸರಿ ತಪ್ಪಿಸೋಗ್ತಿದ್ದೋ, ಇಷ್ಟೆಲ್ಲ ವರ್ಷಗಳ ಕೆಲಸ ಮಾಡಿದ್ರು ದಾರಿ ತಪ್ಪಿಡ್ತಿದ್ದೋ. ರಾತ್ರಿ ಹೊತ್ತು ಹಗಲೇಗೊಂಬರ್ತಿದ್ದೋ, ಸೂರ್ಯನ ದಿಕ್ಕು ನೋಡಿಕೊಂಡು ಅದು ನೋಡಿಕೊಂಡು ಯಾವುದೋ ಒಂದು ಅಂದಾಜಲ್ಲಿ ಕೆರೆ, ಹಳ್ಳ, ತೋಡು ಯಾವ ಕಡೆ ಇರ್ತಾ ಇದೆ, ನೀರು ಈ ಕಡೆ ಇರಿದ್ರೆ ಇದು ಈ ಕಡೆಗೆ ಹೋಗುತ್ತೆ, ಏನೋ ನಮ್ಮ ಅಂದಾಜು ಮಾಡ್ಕೊಂಡು ನಾವು ಬರ್ತಿದ್ದೋ, ಇಲ್ಲ ಅಂತಲ್ಲ. ಅಥವಾ ಯಾವ್ದಾದ್ರು ಗೇಮ್ ರೋಡ್ ಸಿಕ್ಕರೆ ಈ ಕಡೆಗೆ ಹೋಗ್ಬೇಕಾ, ಈ ಕಡೆ ಹೋಗಿ ಜಿಜ್ಞಾಸೆ, ಆವಾಗ ನಾವು ಈ ಕಡೆ ಅಂತ ಏನೋ ಅಂದಾಜು ಮಾಡ್ಕೊಂಡು ಬದುಕೊಂಡು ಬಂದಿದ್ದೀವಿ. ನಾವು ತಪ್ಪಿಸೋದಾಗ ಏನೋ ಸ್ಕ್ಯಾಟರ್ ಆಗ್ಬಿಟ್ಟಾಗ ನಾನು ಹೆಂಗೆ ಬದುಕೋದು, ನನಗೂ ಸ್ವಲ್ಪ ನಾಲೆಡ್ಜ್ ಇರ್ತದಲ್ಲ. ಅವರು 100% ನಾಲೆಡ್ಜ್, ತಪ್ಪದೇ ಕರ್ಕೊಂಡು ಹೋಗ್ತಾರೆ ಟ್ರೈಬ್ಸು. ಅದು ಅವ್ರಿಗೇನು ಗಾಡ್ ಗಿಫ್ಟ್. ಸರಿ, ಹಿಂಗೆ ಹೋದಾಗ ಏನಾಯಿತು, ಒಂದು ಸ್ವಲ್ಪ ಬೆಳಿಗ್ಗೆ ಬೇಗನೆ 5 ಗಂಟೆಗೆ ಬಿಟ್ಟಿದ್ವಿ ಎಲ್ಲರೂ. ಆಯಾ ದಿಕ್ಕಿಗೆ 5 ಜೀಪಲ್ಲಿ ಹೋಗಿ ಡ್ರಾಪ್ ಮಾಡಿ, ಇಂತಿಂಥ ಕಡೆ ಇಂತಿಂಥ ಕೂಮ್ ಮಾಡಿ ಅಂತ. ಲಕ್ಕಿಲಿ ನಾನು ಹೋದ ಇದರಲ್ಲಿ ಒಂದು ಹಳ್ಳ, ಅದ್ರ ಹೆಸರೆಲ್ಲ ಮರ್ತಿದ್ದೀನಿ ನಾನು. ಅಲ್ಲಿ ಹೋದಾಗ ಈ ಅನ್ನ ಗಂಜಿನ ಬಸ್ತು, ಗಂಜಿ ಸ್ವಲ್ಪ ಅನ್ನ ಬಿದ್ದಿರೋದು ಕುರು ಸಿಕ್ತು ಹಳ್ಳದಲ್ಲಿ. ಹೆಜ್ಜೆ ಗುರ್ತು, ಅವರ ಹೆಜ್ಜೆ ತುಳಿದಿರೋದನ್ನ ನೋಡ್ಕೊಂಡು ಹೋಗ್ತೀವಿ. ಓಡಾಡಿದರೆ ಗೊತ್ತಾಗ್ಬಿಡ್ತದೆ, ಕಾಡಲ್ಲಿ ಹುಲ್ಲು ಮಲಗಿರ್ತದೆ, ಹೆಜ್ಜೆದು ಪ್ರಿಂಟ್ ಇರ್ತವೆ ಒಂದೊಂದು ಸಾರಿ. ನಮಗೊಂದು ಅಂದಾಜು, ಅದು ಓವರ್ ದಿ ಇಯರ್ ಒಂದು ಸಾರಿ ಬರೋದಿಲ್ಲ, ಅದು ಇದ್ದು ಕಲ್ತಿರೋದು. ಅದು ಹಾಗೆ ಕುಸಲಕ್ಕಿ ನಮಗೆ ಯಾವ್ರು ಅಂತಲೇ ಗೊತ್ತಾಗ್ಬಿಡ್ತದೆ. ಬೆಳ್ತಕ್ಕಿ ಮಾಡಿದರೆ ನಮ್ಮ ಕಡೆಯೋ ಜನ, ಈ ಕಡೆ ನಮ್ಮ ಮೈಸೂರು ಕಡೆಯವರು ಆ ಕುಸಲಕ್ಕಿ ಗಂಜಿ ಮಾಡಿ ಸುರಿದಿದ್ರೆ ಅದು 100% ಕೇರಳದವರು ಅಂತ. ನಮ್ಮ ಇವೆಲ್ಲ ಮತ್ತು ಬೀಡಿದು ನೋಡ್ತೀವಿ, ಬೀಡಿ ಮೇಲೆ ಯಾವುದು ಅಂತ, ಪುತ್ತೂರು ಸೈಟು ಆ ಥರ ಗಣೇಶ್ ಬೀಡಿ ಆದರೆ ನಮ್ಮದು. ಅಲ್ಲಿ ಯಾವುದು ಕೇರಳ ಬೀಡಿಗೆ ಬೇರೆ ಬ್ರ್ಯಾಂಡ್ ಇರ್ತದೆ. ಅಂಥದ್ದೆಲ್ಲ ಮಾಹಿತಿ ನೋಡ್ಕೋಬೇಕು. ಇವ್ರು ಕೇರಳದವ್ರು ಅಂತ ನಮ್ಗೆ ಗೊತ್ತಾಯಿತು. ಅನ್ನದ ಗಂಜಿ ನೋಡಿದ ಕೂಡಲೇ ಅಲ್ಲಿ ಊಟ ಮಾಡಿಲ್ಲ ಅವರು, ಅನ್ನ ಮಾಡಿದ್ದಾರೆ, ರಾತ್ರಿ ಇದೆ ಅದು ಅನ್ನ. ಅವ್ರೇನು ಮಾಡಿದ್ದಾರೆ, ಅಲ್ಲಿ ಒಂದು ಕಾಡು ಕುರಿನ ಹೊಡೆದಿದ್ದಾರೆ. ಆ ಗುಂಡೇಟಾಯಿತು ಅಂದಿದ್ದು ಆನೆ ಅಲ್ಲ, ಇನ್ನೇನು ಅಲ್ಲ. ಆನೆ ರಾತ್ರಿ ಹೊತ್ತು ಯಾರು ಹೊಡೆಯಲ್ಲ, ಯಾಕಂದರೆ ಕೊಂಬು ಬಿಚ್ಚೋದು ಅದೆಲ್ಲ ಕಷ್ಟ ರಾತ್ರಿ ಹೊತ್ತು, ಹಗಲೇ ಹೊಡೆಯೋದವರು. ಇದು ನನಗೆ ಗನ್ ಶಾಟ್ ಅಂದಾಗ ನನಗೆ ಯಾರು ಕೂತ ಅವನು ಹುಚ್ಚ ಹೊಡೆದಿರ್ಬೋದು ಅಂತ. ಯಾಕೆಂದರೆ ಅವನ ಹಿಸ್ಟ್ರಿ ಕೇಳಿದ್ರೆ, ಇದೇ ನಮ್ಮ ಕಲ್ಕೆರೆ IB ಹಿಂಭಾಗ, ಇದೇ ನಮ್ಮ ಆಚಾರಿ, ನಮ್ಮ ವಾಚರ್ ಕೇರ್ ಟೇಕರ್ ಇದ್ದಾಗ ಅವನ ಮುಂದೆನೇ ಗನ್ ತೋರಿಸಿ ಆನೆನ ಒಂದು 10 ಮೀಟ್ರ್ 20 ಮೀಟ್ರ್ ದೂರದಲ್ಲೇ ಕಲ್ಕೆರೆ IB ಹಿಂಭಾಗನೇ ನೀನು ವೈರ್ಲೆಸ್ ಮಾಡಿದ್ರೆ ನೀನು ಕೊಂದುಬಿಡ್ತೀನಿ ಅಂತ ಎದುರಿಸಿ ಅವನಲ್ಲಿ ಕೂರಿಸ್ಕೊಂಡು ಅವನ ಮುಂದೆನೇ ಕೊಂಬು ಬಿಚ್ಚಿ ತಗೊಂಡೋಗಿದ್ದವನು ದೇವಸಿರಿ ಸೋಮ ಅಂಥ ನಟೋರಿಯಸ್ ಅವನು. ಏನಿಲ್ಲ, ಸಾಧಾರಣ ಮೈಕಟ್ಟು, ಮಜಲ್ ಲೋಡಿಂಗ್ ಎಲ್ಲ ಗನ್ನು ಲೋಡ್ ಮಾಡೋ ಗನ್ನೇ. ಯಾವುದ್ರಲ್ಲಿ ಹೊಡಿಯೋಕ್ಕಾಗಲ್ಲ, ಬೇರೆ ಇವೆಲ್ಲ ಏನು ನಡೆಯಲ್ಲ ಆನೆಗೆ. ಸರಿಯಾದ ಈ ಸರಳಿದೆಯಲ್ಲ, ಈ ರೌಂಡ್ ಸರಳನ್ನು ಕಟ್ ಮಾಡ್ತಾರೆ, ಅದನ್ನು ತಟ್ಟಿ ರೌಂಡ್ ಮಾಡ್ತಾರೆ. ಅದಕ್ಕೆ ಲೆಡ್ ಪೀಸನ್ನು ಲೆಡ್ ಅದನ್ನು ಎಲ್ಲ ಗುಂಡು 7-8 ಗುಂಡು ತುಂಬ್ತಾರೆ. ಗನ್ ಲೋಡ್ ಮಾಡ್ತಾರೆ, ಒಳಗಡೆ ಗನ್ ಪೌಡ್ರ್ ಹಾಕಿ ಮಾಡಿ ಈ ಟ್ರಿಗ್ಗರ್ನ ಎಳೆದು ಹೊಡೆದ್ರೆ 2-3 ಬುಲೆಟ್ ಅಟ್ಟೆ ಟೈಮ್ ಹೋಗಿ ಆನೆಗೆ ಬಿದ್ದರೆ ಅಲ್ಲೇ ಆನೆ ನಿಂತಿದ್ದಂಗೆ ಹಂಗೆ ಒಂದು ಹೆಜ್ಜೆನೂ ಮುಂದೆ ಹಿಡ್ದೆ ಬಿದ್ದೋಗ್ತವೆ. ಆ ಥರ ಪವರ್ಫುಲ್ ಗನ್ಗಳು, ಮಜಲ್ ಲೋಡಿಂಗ್ ಗನ್. ಆನೆಗೆ ಏನು ಮುಟ್ಟೋದು ಇಲ್ಲ, ಅದ್ರ ಇದು ಎಷ್ಟು ಮಂದ ಇರ್ತದೆ. ಅಲ್ಲಿ ನೋಡಿದ ಕೂಡಲೇ ಇಲ್ಲಿಂದ ಹೋಗಿದ್ದಾರೆ. ಅಲ್ಲಿ ಕಾಡು ಕುರಿ ಕುಯ್ದು, ಕಾಡು ಕುರಿ ಕ್ಯಾಮ ಅಂತಾರೆ, ಕಾಡು ಕುರಿ ಕ್ಯಾಮ ಅಂತಾರೆ. ಆ ಕಡೆ ಕುರಿ ಥರನೇ ಇರ್ತದೆ, ಸ್ವಲ್ಪ ಮಾಂಸ ಮಾಡಿದ್ದಾನೆ. ಆ ಚೆಳ್ಳೆ ಮಾಂಸ ಕೈಗೆ ಅಂಟ್ಕೋತದಲ್ಲ, ಈ ಒಂಥರ ಕುಯ್ಯುವಾಗ ಈ ಮಾಂಸನ ಯಾವನೋ ಒಂದು ಅಟ್ ಎ ಟೈಮ್ ಹಿಂಗೆ ಒದರಿದ್ದಾನೆ. ಆ ಒದರಿದು 1-2 ಕಡೆ ಅದು ಎಲೆ ಮೇಲೆ ಹಿಂಗೆ ಅಂಟ್ಕೊಂಡಿದೆ. ನಮ್ಗೆ ಕನ್ಫರ್ಮ್ ಆಯಿತು, ಇದು ಮಾಂಸ ಹೊಡೆದಿದ್ದಾರೆ. ಆಮೇಲೆ ಅದು ಗಿರ್ ಎಲ್ಲ ಬಿದ್ದಿರ್ತಲ್ಲ, ಚರ್ಮ ಎಲ್ಲ, ಅದು ಕಾಡು ಕುರಿ ಅಂತ ಕನ್ಫರ್ಮ್. ಒಂದು ಕಾಡು ಕುರಿ ಒಂದು 7-8 kg ಮಾಂಸ ಬರ್ತದೆ, ಅದು ಹೊಡ್ಕೊಂಡಿದ್ದಾನೆ ಅಂದ್ಕೊಂಡು ನಾವು ಅಲ್ಲಿಂದ ಏನು ಮಾಡ್ದೋ, ಇಲ್ಲಿ ಗ್ಯಾರಂಟಿ ಬಂದಿರೋದು ನಿಜ, ಯಾರೋ ಪೋಚರು ಆನೆಯವ್ರು ಇಲ್ಲದೇ ಇದ್ರು ಯಾರೋ ಶಿಕಾರಿಯವ್ರು ಬಂದಿದ್ದಾರೆ ಅಂತ ನಾವೇನು ಮಾಡೋ, ಅಲ್ಲಿಂದ ಅವರ ಹೋಗಿರೋ ದಾರಿ, ಈ ಕಾಲು ಮೆಟ್ಟಿರೋ ಇದು ಸಿಗುತ್ತೆ ಹೆಜ್ಜೆ, ಆ ಹೆಜ್ಜೆ ಗುರುತನ್ನೇ ನೋಡ್ಕೊಂಡು ಹೋದ. ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನಮಗೆ ಟ್ರ್ಯಾಕ್ ಗೊತ್ತಾಗಲಿಲ್ಲ.
ಭಾಳ ನಮಗೆ ಕನ್ಫ್ಯೂಷನ್ ಆಯ್ತು, ಏನು ಮಾಡೋದು, ಎಲ್ಲಿ ಇವನ್ನ ಹಿಡಿಯೋದು, ಹೇಗೆ ಹಿಡಿಯೋದು. ಬಂದಿರೋದಂತೂ ನಿಜ, ಅಥವಾ ಆನೆ ಹೊಡಿಯೋಕ್ಕೆ ಬಂದಿರ್ಬೋದು, ಕ್ಯಾಂಪ್ ಮಾಡಿರ್ಬೋದು ಅಂತ. ಸರಿ, ಒಂದು ಸಾಧಾರಣ ಅಷ್ಟು ದೂರ ಹೋದ್ಮೇಲೆ ಅವನು ಹುಡ್ಕಾಡ್ದ. ಅವನು ಕಿರುಮಾರ, ಅವನು ಎಂಥ ಬ್ಯೂಟಿಫುಲ್ ಟ್ರ್ಯಾಕರ್ ಅಂದರೆ ಸುಮ್ಮನೆ ಹಿಂಗೆ ನೋಡಿ ಹಿಂಗೆಲ್ಲ. ಕಿರುಮಾರ ಚಿಕ್ಕ ಮಾರ ಅಂತ ನನಗೆ ಅವರ ಇದರಲ್ಲಿ. ಅವನು ಒಂದಷ್ಟು ದೂರ ಎಲ್ಲ ನೋಡ್ದ, ಒಂದು 5-10 ನಿಮಿಷ ನಮಗೆ ದಿಕ್ಕು ಕಂಡಿಲ್ಲ, ಎಲ್ಲಿ ಹೆಜ್ಜೆ ಗುರು ಸಿಗ್ತಾಯಿಲ್ಲ, ಏನೂ ಸಿಂಪ್ಟಮ್ ಇಲ್ಲ. ಏನು ಮಾಡೋದು, ಯಾವುದು ಹುಲ್ಲು ಬಗ್ಗಿದ್ದಿಲ್ಲ ಅಥವಾ ಗಿಡ ಬಗ್ಗಿದ್ದಿಲ್ಲ. ನಮಗೂ ಯಾರೋ ಹೋದ್ರೆ ಗೊತ್ತಾಗ್ತದೆ, ನಾವು ಯಾರೋ ಓವರ್ ದಿ ಇಯರ್ಸ್, ಒಂದು ದಿನದಲ್ಲಿ ಕಲ್ತದ್ದಲ್ಲ ಅದು. ಸರಿ, ಒಂದು ಪಾಯಿಂಟಲ್ಲಿ ಎಲ್ಲ ನಿಂತ ಆಮೇಲೆ ಅವನು ಸುಮ್ಮನೆ ಹುಡ್ಕಾಡ್ದ. ಒಂದು ರ್ಯಾಂಡಿಯಾ ಡೆಮಟೋರ ಅಂತ ಒಂದು ಸಣ್ಣ ಕಡ್ಡಿ ಅದ ಹಿಂಗೆ ಫ್ರೆಶ್ಶಾಗಿ ಮುರಿದಿರೋದು. ಅದು ಮುರಿದೇ ಆನೆಗಿನೇ ಸಿಕ್ಕರೆ ಹಿಂಗೆ ವಾಲಾಡ್ಬಿಟ್ಟು ಹಂಗೆ ನಿಂತ್ಕೊತದೆ. ಇದು ಆ್ಯಕ್ಚುಲಿ ಹಿಂಗೆ ಕಟ್ಟಾಗಿರೋದು. ಮುರಿದಿರೋದು ನೋಡ್ಬಿಟ್ಟ ಅವನು. ಬನ್ನಿ ಸ್ವಾಮಿ ಇಲ್ಲಿ ಅಂದರೆ ಮಾತಾಡೋಂಗಿಲ್ಲಲ್ಲ, ಸಿಗ್ನಲ್ ಮಾಡ್ದ, ಇದು ತೋರಿಸ್ದ. ಇಲ್ಲೇ ಸರಿ ಕಣ, ನಡಿ ಅಂದರೆ ಹೆಜ್ಜೆ ಸಿಕ್ತು. ಹಾಗೆ ಬಂದ 1-2 ಕಿಲೋಮೀಟ್ರು ಹೆಜ್ಜೆ ಹೆಂಗೆಂಗೋ ಸಿಕ್ತು ಮಾಡ್ತು. ಆಮೇಲೆ ಅಲ್ಲಿ ಊಟ ಮಾಡಿರೋ, ಅಲ್ಲಿ ಅಡುಗೆ ಮಾಡಿರೋದು, ಅಲ್ಲಿ ಊಟ ಮಾಡಿರೋದು ನಮಗೆ ಅಲ್ಲಿ ಒಣ ಮಾಂಸ ಬಿದ್ದಿರೋದು, ಚೂರು ಮೂಳೆ ಬಿಸಾಕಿರೋದು, ಅನ್ನ ಚೆಲ್ಲಿರೋದು, 3-4 ಜನ ಅಲ್ಲಿ ಊಟ ಮಾಡಿದ್ದು ಎಲೆ ಬಿಸಾಕಿರೋದು. ತೇಗದ ಎಲೆ ಸಿಗುತ್ತೆ, ಅದರಲ್ಲೇ ಊಟ ಮಾಡ್ತಾರೆ. ತೇಗದ ಮರದ ಎಲೆ ಅಷ್ಟಗಲ ಇರ್ತದೆ. ಒಬ್ಬ ಊಟ ಮಾಡ್ಬೋದು, ಒಂದು ಇಸ್ತಿರಿ ಎಲೆ ಥರ. ಬೆಳಿಗ್ಗೆ 9:30 ರೀಚ್ ಆಗ್ಬಿಟ್ಟು ಅಲ್ಲಿಗೆ, 10 ಗಂಟೆ ಹತ್ತಿರ. ಹುಡ್ಕಾಡ್ಕೊಂಡು ಹೋಗ್ಬೇಕಲ್ಲ, 6-7 ಕಿಲೋಮೀಟ್ರ್ ಆಗಿತ್ತು. ಹುಡ್ಕಾಡ್ಬೇಕಲ್ಲ, ಏನು ಸುಮ್ಮನೆ ನಡೆದು ಬಿಡೋದಲ್ಲ. ಅದೇ ನಾವು 7-8 ಜನ ಅಷ್ಟೇ, ರೇಂಜ್ ಆಫೀಸರು, ನಮ್ಮ ಇನ್ನೊಬ್ಬ ಪಕ್ಕದ ರೇಂಜರ್ ಪೂವಯ್ಯ, ನಾನು, ಇನ್ನೊಂದು 4 ಇಷ್ಟ. ಸಾಧಾರಣ ಒಂದು 5 ಜನ ಇದ್ದಾರೆ ಅನ್ನೋ ಒಂದು ನಮಗೆ ಅಂದಾಜು ಸಿಕ್ತು, ಎಷ್ಟು ಜನ ಇದ್ದಾರೆ ಅಂತ. ಅಲ್ಲಿ ಗೊತ್ತಾಗ್ತದೆ, ಅಲ್ಲಿ ನೋಡುವಾಗ 5-6 ಎಲೆಗಳು ಊಟ ಮಾಡಿರೋದು. ಸರಿ, ಅಲ್ಲಿಂದ ಮುಂದೆ ಹೋಗುವಾಗ ಮತ್ತೆ ಸ್ವಲ್ಪ ನಮಗೆ ಎಲ್ಲಿದ್ದಾರೋ ಏನು ಅಂತ ಒಂದು ಸಣ್ಣ ಇಲಕ್ಕು, ಅದನ್ನು ಅಲ್ಲಿ ಹೋಗಿ ನೋಡ್ಕೊಂಬ ಅಂತ ಅವನ್ನೇ ಕಳಿಸಿದ್ವು. ಅಲ್ಲಿ ಹೋಗಿ ಎಲ್ಲ ಸ್ವಲ್ಪ ಕ್ರಾಲ್ ಮಾಡಿಕೊಂಡು ಈ ಪ್ರಾಣಿ ನಡೆದಂಗೆ ನಡ್ಕೊಂಡು ಹೋಗಿ ನೋಡಿ ಅಲ್ಲಿ ಯಾರೂ ಇಲ್ಲ. ಯಾಕೆಂದರೆ ಅಲ್ಲಿ ಏನಾದ್ರು ಆಗಲಿ, ಪೋಚರ್ಸ್ ಯಾವಾಗಲೂ ಅವ್ರ ಸೇಫ್ಟಿ ನೋಡ್ಕೋತಾರೆ. ನಾವು ಕೆಳಗಡೆ ಇರಬೇಕು, ಅವ್ರ ಮೇಲಿರಬೇಕು. ತಪ್ಪಿಸ್ಕೊಳ್ಳೋ ಮೇಲಿಂದ ಎಲ್ಲ ಕಾಣ್ತದೆ. ಹೀಗೆ ಗುಡ್ಡದ ಮೇಲಿದ್ದರೆ ವೀರಪ್ಪನ ಸ್ಟೈಲ್ ಅದು. ವೀರಪ್ಪನೂ ಹಾಗೆ ಮಾಡ್ತಿದ್ವು, ತುದಿ ಮೇಲೆ ಇರ್ತಿದ್ದ. ನಮ್ಮ ಸಿಬ್ಬಂದಿ ಕೆಳಗಡೆ ಹೋದರೆ ಗುಂಡು ಹೊಡಿತಾ ಇದ್ದ. ಸೊ ಎಲ್ಲರೂ ಅದೇ ಪ್ರಿನ್ಸಿಪಲ್. ಸರಿ ಅಂದ್ಬಿಟ್ಟು ನಾವು ಅಲ್ಲಿಂದ ಒಂದು ಸುತ್ತ ನೋಡ್ದ, ಅಲ್ಲೇನು ಇಲ್ಲ, ಯಾವುದೇ ಹೆಜ್ಜೆ ಗುರುತು, ಅವರ ಬೀಡಿ ಸೇದೋದು ಏನೋ ಇರ್ತಾವಲ್ಲ ಸಣ್ಣ ಎವಿಡೆನ್ಸ್ಗಳು, ಯಾವುದೂ ಇರಲಿಲ್ಲ. ಮತ್ತೆ ನಾವು ಬಂದು ಅಲ್ಲಿಲ್ಲ ಅಂತಾಯಿತು. ಮತ್ತು ಸ್ವಲ್ಪ ನೋಡುವಾಗ ಮತ್ತೆ ನಮಗೆ ಟ್ರ್ಯಾಕ್ ಸಿಕ್ತು. ಏನು ಅಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಹೋಗಿರಬೇಕು. ಫಸ್ಟು ಸೊನ್ನಪ್ಪ ಅಂತ ಒಬ್ಬ ವಾಚರು, ಕಿರುಮಾರ ಮೊದಲು, ಸಣ್ಣಪ್ಪ ರೇಂಜರು, ಪೂವಯ್ಯ ರೇಂಜರು, ನಾನು ACF, ನನ್ನಿಂದ ಯಾರೋ ಇಬ್ಬರಿದ್ದರು. ಪೂವಯ್ಯ ನನ್ನ ತಳ್ಳಿಬಿಟ್ಟ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ. ಅದೇನಾಯಿತು, ನಾವು ಹೋಗ್ತಾಯಿದ್ದೀವಿ, ಅಲರ್ಟಾಗಿ ಹೋಗ್ತಿದ್ದೀವಿ. ನನಗೆ ಒಬ್ಬರಿಂದ ಒಬ್ಬರು ಹಿಂಗೆ ಹೋಗೋದಲ್ವ, ಸ್ವಲ್ಪ ಬದಲಾಯಿಸ್ಕೊಂಡು ಹೋಗ್ತೀವಿ. ಗುಂಡು ಹೊಡೆದ್ರೆ ಎಲ್ಲ ಒಟ್ಟಿಗೆ ಸತ್ತೋಗ್ಬಿಡ್ತೀವಿ. ಒಂದೇ ಲೈನಲ್ಲಿದ್ದರೆ ಒಂದೇ ಗುಂಡು ಸಾಕು ನಮ್ಗೆ ತೂರ್ಕೊಂಡು ಹೋಗೋಕ್ಕೆ. ಮತ್ತು ನುಗ್ಗಿದ್ರೆ ಹಿಂಗೆ ಹೊಟ್ಟೋಗಲ್ವ ಸಾಲಿಗೆ. ನಾವೊಂದು ಸ್ವಲ್ಪ ಹೀಗೆ ನನಗೆ ಆ ಪಾಯಿಂಟ್ ಆಫ್ ಟೈಮಲ್ಲಿ ಮುಂದೆ ಏನಿದೆ ಅಂತ ಗೊತ್ತಾಗಿಲ್ಲ. ಮರ ಇರ್ಬೋದು, ಅಡ್ಡ ಆಗ್ತದೆ. ನಾವು ಹಿಂಗೆ ನಡೆಯಲ್ಲ ಒಬ್ಬರಿಂದ ಒಬ್ಬ. ರಾತ್ರಿ ಮಾತ್ರ ನಮ್ಗೆ ದಾರಿ ಟ್ರ್ಯಾಕ್ ಗೊತ್ತಾ ಇದ್ದಾಗ ಟ್ರ್ಯಾಕರ್ನ ಬೆನ್ನು ಒಬ್ಬನ ಭುಜ ಒಬ್ಬನ ಹಿಡ್ಕೊಂಡು, ಯಾಕಂದ್ರೆ ಟಾರ್ಚ್ ಹಾಕಿದ್ರೆ ನಮ್ಗೆ ಗುಂಡು ಹೊಡೆದು ಬಿಡ್ತಾರಲ್ಲ ಕತ್ಲೇನಲ್ಲಿ. ನಾವು ಟಾರ್ಚ್ ಹಾಕಿದ್ರೆ ನಾವು ಗುರಿ ಆಗಿಬಿಡ್ತೀವಲ್ಲ. ಟಾರ್ಚ್ ಇಲ್ಲದೆ ಬರೀ ತಿಂಗಳು ಬೆಳಕು ಅಥವಾ ಭಾಳ ಡಲ್ ಲೈಟಲ್ಲಿ ಅಂದಾಜಲ್ಲಿ ಕಾಲ್ದಾರಿ ಹೋಗಿರೋ ಕಡೆನೇ ಆ ಕಾಲ ಮೇಲೆ ಕಾಲಿಟ್ಟು ಆ ಮಣ್ಣಿದೆಯಾ ಹುಲ್ಲಿದೆಯಾ ನೋಡಿಕೊಂಡು ಆ ಕಾಲ್ದಾರಿನೇ ಅಂತ ಕರೆಕ್ಟಾಗಿ ನಾವು ಅಂದಾಜು ಮಾಡ್ಕೊಂಡು ನಡ್ಕೊ ಹೋಗ್ಬೇಕಾಗ್ತದೆ. ನೈಟ್ ಒಬ್ಬರು ಭುಜ ಸುಮ್ಮನೆ ಒಂದು ಇದ್ದೀವಿ ಅಂತ ಅದು ಅವ್ನು ಮುಂದೆ 10 ಹೆಜ್ಜೆ ಹೋದ್ರೆ ಕಾಣಲ್ವಲ್ಲ, ಹಂಗೆ ಹಗಲು ಮಾತ್ರ ಹೀಗೆ ಜಿಗ್ಜಾಗೆ ಇರೋದು. ಹಿಂಗೆ 2-3 ಲೈನು ಹಿಂಗೆ ಗುಂಡು ಹೊಡೆದ್ರೆ ಯಾರೋ ಒಬ್ಬರು ಉಳ್ಕೋಬೇಕು, ಸುದ್ದಿ ಮುಟ್ಸೋಕ್ಕಾದ್ರು, ಇಲ್ಲದ್ರೆ ಕಷ್ಟ. ಆಯಿತು, ಅಲ್ಲಿ ಹೋದ ತಳ್ಳಿದಲ್ಲ ಪೂವೇ, ನಾನು ಬಿದ್ದೋದೆ. ನನಗೆ ಅದು ಅಂಡರ್ಸ್ಟುಡ್, ಇದೊಂಥರ ಗೆರಿಲ್ಲಾ ವಾರ್ ಥರ ಬಿದ್ದೋಗ್ಬೇಕು. ಬಿತ್ಕೊಂಡ್ಮೇಲೆ ನೋಡಿದು ಎದುರುಗಡೆ ಇಬ್ಬರು ಕಂಡ್ರು, ನನಗೂ ಕಂಡ್ರು ಅವ್ರಿಗೆ ಕಂಡ್ರು. ಕಂಡಿದ್ದ ಕೂಡಲೇ ಇವನೇನು ಮಾಡ್ದ, ಫೈರ್ ಮಾಡ್ದ. ಸೊನ್ನಪ್ಪ ವಾಚರು, ಅವನೀಗ ಬನ್ನೇರುಘಟ್ಟ ಆ ಕಡೆ ಎಲ್ಲೋ ಟ್ರಾನ್ಸ್ಫರ್ ತೊಗೊಂಡ. ಗುಂಡು ಫೈರ್ ಮಾಡ್ದ ಅವ್ರ ಕಡೆ. .315 ರೈಫಲ್ಲು. ಯಾಕೆಂದರೆ ಎಲಿಫೆಂಟ್ ಪೋಚರ್ ಅಂತ ನಮಗೆ ಅಂದಾಜು ಆಗೋಯ್ತಲ್ಲ. ಶಿಕಾರಿ ಮಾಡಿದರೆ ಮಾಂಸ ಮಾಡ್ಕೊಂಡು ಹೊಟ್ಟೋಗಿರೋರು, ಅವರು ಅಲ್ಲೇ ಕ್ಯಾಂಪಿಗೆ ಬಂದಿರೋರು ಅಂದರೆ ಅವರು ಎಲ್ಲ ಎಕ್ವಿಪ್ ಆಗಿ ಬಂದಿರೋರೆ, ಆನೆ ಹೊಡಿಯೋಕ್ಕೆ ಬಂದಿರೋರು ಅಂತ.
ಸರಿ ಇವನು ಗುಂಡು ಆರಿಸಿದ ಒಂದು ಮ್ಯಾಟ್ರ್ ಆಫ್ ಒಂದು 30-40 ಮೀಟ್ರ್ ಇರಬೇಕು. ಆ ಕಡೆಯಿಂದ ನಮಗೆ ಅವ್ರ ಗುಂಡು ಬಂತು. ಆ ಕಡೆಯಿಂದ ಮಜಲ್ ಲೋಡಿಂಗ್ ಅದು ಮರಕ್ಕೆ ಡಗ ಹೊಡಿದ್ವಿ, ಶಬ್ದ ಆಗ್ತದಲ್ಲ, ನಾವು ಬಿದೋಗಿದ್ವಿ. ಅವ್ರು ಹೊಡೆದ ಮೇಲೆ ಒಂದು 2-3 ಜನ ಓಡಿದರು. ಈ ದೇವಸಿರಿ ಸೋಮ ಏನು ಮಾಡಿದಾನೆ, ಅವನು ನೋಡ್ತಿದ್ದ, ಓಡೋಕ್ಕಾಗಿಲ್ಲ ಅವನಿಗೆ. ಏನಂದರೆ ಅವನು ಫುಲ್ ಡ್ರಿಂಕ್ಸ್ ಮಾಡಿಬಿಟ್ಟಿದ್ದಾನೆ, ಇಲ್ಲಿ ಯಾರು ಬರ್ತಾರೆ ಅಂತ. ಅವ್ರು ಬರುವಾಗಲೇ ಕಳ್ಳು ತೊಗೊಂಬಂದಿದ್ದಾರೆ. ಕಳ್ಳು ಅಂದರೆ ಡ್ರಿಂಕ್ಸ್ ಚಟ್ಟಿನಲ್ಲಿ ದೊಡ್ಡ 5-10 ಲೀಟ್ರು ಇಟ್ಕೊಂಬಂದಿದ್ದಾರೆ. ಇದು ಬರ್ತದಲ್ಲ ಭತ್ತ ಸರಾಯಿ, ಅದೇ ಇದರದ್ದು ಭತ್ತ ಸರಾಯಿ ಇದೆ ಅಲ್ಲಿ. ಇದೆ ಸೇಂದಿ ಮಾಡ್ತಾರೆ ನೋಡಿ, ಇದರದ್ದು ಬೈನೆ ಮರದ್ದು ಬೈನೆ ಎಂಡ ತೊಗೊಂಬಂದಿದ್ದಾನೆ. ಮತ್ತು ಅಲ್ಲೆಲ್ಲ ಅವ್ರದ್ದು ಕ್ಯಾಂಪ್ ಸಾಮಾನಿದೆ, ಗನ್ಗಳಿದೆ, ಇದಿದೆ ಅದಿದೆ ಎಲ್ಲ. ಸರಿ ಗನ್ ತೊಗೊಂಡು ಓಡ್ಬಿಟ್ಟ. ಇವನು ಸಿಗಾಕೊಂಡ. ಯಾರು ಮೇಯ್ನ್ ಕಲ್ಪ್ರಿಟ್ ಸಿಕ್ಕದ ನಮ್ಮ ಕೈಗೆ. ಓಡಿಸ್ಕೊಂಡು ಹೋಗಿ ಹಿಡಿದ್ರು, ಸಿಕ್ಕದ, ಎಳ್ಕೊಂಬಂದು ಫೈರ್ ಮಾಡಿದ್ದೇನಾಗಿದೆ ಅವನಿಗೆ ಇಲ್ಲಿ ಬಿದ್ದುಬಿಟ್ಟಿದೆ. ಸರಿ, ಈಗ ಅವನ ದೇವಸಿರಿ ಸೋಮಂಗೆ ಅದರಿಂದ ಓಡೋಕ್ಕೆ ಮಂಡಿಗೆ ಬಿದ್ದುಬಿಟ್ಟಿದೆ. ಫೈರ್ ಮಾಡಿದ್ನಲ್ಲ ಇವನು, ಆ ಏಟ್ ಬಿದ್ದಿದೆ ಅವನಿಗೆ. ಅದು ಸ್ಲೈಡ್ ಆ್ಯಕ್ಷನ್ ಗನ್ನು 315 ಅಲ್ಲ, ಸ್ವಲ್ಪ ದೂರಕ್ಕೆ ಹೋಗ್ತಿತ್ತು ಅದು. ಸರಿ, ಇಲ್ಲಿಗೆ ಬಿತ್ತಲ್ಲ, ಅವನು ಹೆಚ್ಚಾಗಿ ಓಡೋಕ್ಕಾಗಿಲ್ಲ. ಇಂಟಾಕ್ಸಿಕೇಷನ್ ಬೇರೆ ಇದ್ದ. ಅವನು ಓಡ್ಬಿಡ್ತಾರೆ ಕಳ್ಳರು, ಅಂಥ ನಟೋರಿಯಸ್ಸು ಎಲಿಫೆಂಟ್ ಪೋಚರ್ಸ್ ಅಂದರೆ. ಸರಿ, ಸಿಗಾಕೊಂಡ್ಮೇಲೆ ನೋಡಿದ್ವು, ಇಲ್ಲಿಗೆ ಬಿದ್ದಿದೆ. ಅವ್ನಿಗೆ ಇಷ್ಟುದ್ದ ಆಪ್ರೇಷನ್ ಆಯಿತು. ಆಮೇಲೆ KR ಆಸ್ಪತ್ರೆಯಲ್ಲಿ ಇಷ್ಟುದ್ದ ಕುಯ್ದರು ಅವನಿಗೆ. ಅಲ್ಲಿ ಅವನ ಇದ್ದ ಆಹಾರ ಪದಾರ್ಥ ಅದು ಇದು ಕೊಡಲಿ, ಮಚ್ಚು, ಕುಡ್ಲು, ಗನ್ನು ಎಲ್ಲ ಏನೇನು ಸಿಕ್ತು ಅದನ್ನೆಲ್ಲ ಸೀಸ್ ಮಾಡಿಕೊಂಡು ಇಂಟಾಕ್ಸಿಕೇಷನ್ಲಿದ್ದ. ಏನಿಲ್ಲ ಮಮ್ಮು. ಯಾಕೆಂದ್ರೆ ಅವ್ನಿಗೆ ಏನಾಗ್ತಾಯಿದೆ ಅಂತಲೇ ಗೊತ್ತಿಲ್ಲ, ಅಷ್ಟು ಕುಡಿದ್ಬಿಟ್ಟಿದ್ದ. ಇಲ್ಲಿ ಯಾರೂ ಬರಲ್ಲ ಅಂತ ಅವನ ಖಾತ್ರಿ, ಅವನ ಓವರ್ ಕಾನ್ಫಿಡೆನ್ಸ್. ಇಲ್ಲಿಗೆ ಯಾರು ಬರ್ತಾರೆ ನಮ್ಮನ್ನು ಹಿಡಿಯೋಕ್ಕೆ ಅಂತ. ನಾವು ಅವ್ರಿಗಿಂತ ಬಂಡರು. ಸರಿ, ಅದಾದಮೇಲೆ ಅವನ್ನ ಎತ್ಕೊಂಬಂದು ಎಳ್ಕೊಂಡು ಬರೋದು, ಏನು ಎತ್ಕೊಂಬರುತ್ತಾರೆ. ಅವ್ನು ನಡೆಯೋಂಗಿದ್ದ ಒಂದು ಕಾಲಲ್ಲರೂ ನೋವಿರಲಿಲ್ಲ ಆಗ ಹೊಡೆದಾಗ. ಆಮೇಲೆ ನೋವು ಶುರುವಾಯ್ತು ಅವನಿಗೆ. ತಂದು ಮಾಜರ್ ಮಾಡಿ ಪೊಲೀಸ್ ಕರೆಸಿ, DYSP ಕರೆಸಿ, ಎಕ್ಸ್ಚೇಂಜ್ ಆಫ್ ಫೈರ್ ಆದಮೇಲೆ ಇದು ಮಾಡಬೇಕಲ್ಲ, ಅವರು ಮಾಜರ್ ಮಾಡಿದ್ರು. ಅವ್ರ ಕೇಸ್ ಹ್ಯಾಂಡ್ ಓವರ್ ಮಾಡಿ ಕೋರ್ಟಲ್ಲಿ ಭಾಳ ದಿನ ನಡೀತು. ಮೈಸೂರು ಕೋರ್ಟ್ನಲ್ಲೇ ನಡೀತು. ಆಮೇಲೆ ಅಕ್ಯೂಟ್ ಆಯಿತು ಕಾಣ್ತದೆ. ಅವ್ರಿಗೇನು ಇದಾಗಲಿಲ್ಲ. ಏನಂದರೆ ಸಣ್ಣ ಪುಟ್ಟ ಒಂದು ಎವಿಡೆನ್ಸ್ ಕೊಡುವಾಗ ಒಂದು ಸಣ್ಣ ಮಿಸ್ಟೇಕ್ ಇದ್ದರು, ಬೆನಿಫಿಟ್ ಆಫ್ ಡೌಟ್ಸ್ ಕೊಟ್ಟರು ಅಕ್ಯೂಸ್ಡ್. ಅದೇ ಪ್ರಾಬ್ಲಮ್ ನಮ್ಮಲ್ಲಿ. ಹಾಂ, KR ಆಸ್ಪತ್ರೆ ಅವ್ರು ಪೊಲೀಸ್ನವರೇ ಮಾಡಿದ್ರು. ಹೌದೌದೌದು, ಇಲ್ಲಿಂದ ಇಲ್ಲಿಗೆ ಒಂದು ಇವತ್ತು ನೋಡ್ಬೋದು. ಕಾಲು ಎಳ್ಕೊಂಡು ತಿರುಗ್ತಾನೆ, ಒರಿಜಿನಾಲಿಟಿ ಇಲ್ಲ, ಕಾಲು ಎಳ್ಕೊಂಡು ತಿರುಗ್ತಾನೆ. ಈಗ ಇದಕ್ಕೆಲ್ಲ ಬಂದಿದ್ದಲ್ಲ ಕೋರ್ಟ್ಗೆ. ಸೊ ಅದೊಂದು ಇನ್ಸಿಡೆಂಟು. ಅದೊಂದು ಆ ದಿವಸದಿಂದ ಇಲ್ಲಿವರೆಗೆ ಅವನು ಹೇಳ್ತಾನೆ, ಏನೇ ಆದರೂ ಕರ್ನಾಟಕ ಕಾಡಿಗೆ ತಲೆ ಹಾಕಿ ಮಲಗಬೇಡಿ ಅಂತ ಹೇಳ್ತಾನಂತೆ. ಅವನು ಹೇಳೋದು ನನಗೆ ಹಿಂಗಾಯಿತು. ಅವನು ನಟೋರಿಯಸ್ ಪೋಚರು. ಅವರು ಹ್ಯಾಪಿ, ಅಲ್ಲೂ ಪೋಚಿಂಗ್ ನಿಂತೋಯ್ತು. ನಮ್ಮ ಬಂಡೀಪುರ ನಾಗರಹೊಳೆಯಲ್ಲೂ ಪೋಚಿಂಗ್ ನಿಂತೋಯ್ತು. ಇದೊಂದು ಆಪ್ರೇಷನ್ ನಾವು ಮಾಡಿದ್ದು, ಇಟ್ಸ್ ಎ ರೆಕಾರ್ಡ್. ಅವತ್ತಿನಿಂದ ಇಲ್ಲ. ಏನೋ ವೆರಿ ಸ್ಟ್ರೇಂಜ್ ಕೇಸಸ್. ಇಲ್ಲಿ ಕೋರ್ಟಲ್ಲಿ ಹಿಯರಿಂಗ್ ನಡೀತು ಮಡಿಕೇರಿನಲ್ಲಿ. ನಡೆದಾಗ ನನ್ನ ಎವಿಡೆನ್ಸ್ ಎಲ್ಲ ಅಕ್ಸೆಪ್ಟ್ ಮಾಡ್ಕೊಂಡು, ನಾನು ಮೀಟ್ ಸೀಸ್ ಮಾಡಿದ್ದು, ಹರಾಜು ಹಾಕಿದ್ದು, ಹರಾಜು ಮಾಡಿ ಯಾರೋ ಕೊಡಗುರಲ್ಲಿ ತೊಗೊಂಡಿದ್ದು, ಆ ಬಿಡ್ ಲಿಸ್ಟು ಅಪ್ರೂವ್ ಮಾಡ್ಕೊಂಡಿದ್ದು, ಪ್ರತಿಯೊಂದು ಇಂಚ್ ಮಿಲಿಮೀಟರ್ಸ್ ಮಿಸ್ಟೇಕ್ ಇಲ್ದಂಗೆ ಪ್ರತಿಯೊಂದು ಮಾಡಿ ಅವನು ತೂಕ ಮಾಡಿದ್ದ. ಅವತ್ತು 66 kg ಇದ್ದ. ಅವನು ಹೊಡೆದ್ಬಿಟ್ಟಿದ್ದಾರೆ, ನಮಗೆ ವೀಕ್ ಮಾಡಿಬಿಟ್ಟಿದ್ದಾರೆ. ಆಮೇಲೆ ಅದ್ಯಾರೋ ಡಾಕ್ಟ್ರಲ್ಲಿ ಬ್ರೈಬ್ ಮಾಡಿ ಅಲ್ಲಿ ಕುರಿಯನ್ ಬಂದು ಐ ಹ್ಯಾವ್ ಎಕ್ಸಾಮಿನ್ಡ್ ಕುಂಜು ಅಗಸ್ಟಿಯನ್ ಕುನ್ನಪ್ಪನ್ ಇಬ್ಬರನ್ನು ಎಕ್ಸಾಮಿನ್ ಮಾಡಿದೆ. ಈ ಸಫರಿಂಗ್ ಫ್ರಮ್ ಟ್ರೋಮಾ, ಈ ನೀಡ್ಸ್ ಫಿಸಿಯೋಥೆರಪಿ ಅದು ಇದು ಅಂತ ಏನೋ ಒಂದು ಅಡ್ವರ್ಸ್ ಆಗಿ ಬೇರೆ ಒಂದು ಸರ್ಟಿಫಿಕೇಟ್ ಕೊಟ್ಬಿಟ್ರು. ಅದು ನಮ್ಗೆ ಅಡ್ವರ್ಸ್ ಆಯಿತು. ಮತ್ತೆ ನಾನು ಚಾಲೆಂಜ್ ಮಾಡಿದೆ, ಇಲ್ಲ ನಾವೇನು ಮಾಡಿಲ್ಲ, ಇದು ಸುಳ್ಳು ಅಂತೇಳಿ. ಮತ್ತು ಅವನ ವೆಯ್ಟು, ಆ ಜೈಲರ್ದೆಲ್ಲ ವೆಯ್ಟ್ ತೂಕ ಮಾಡಿದರು. ಇಲ್ಲ ನೋಡಿ, ಅವನ ವೆಯ್ಟ್ ಎಲ್ಲ ಸರಿಗೆ ಇದ್ದ, ಎಲ್ಲ ಚೆನ್ನಾಗೇ ಇದ್ದ ಅಂತ ಅವ್ರ ಸ್ಟೇಟ್ಮೆಂಟ್ ಕೊಟ್ಟರು. ಎಲ್ಲ ಆಗಿ ಏನೋ ಝೂನಲ್ಲಿ ಅನಂತರ ಅವ್ನಿಗೇನಾಗಿದೆ ಗೊತ್ತಿಲ್ಲ, ಇದು ನಾನು ಪ್ರೊಡ್ಯೂಸ್ ಮಾಡೋ ತನಕ ಅವ್ನು ಚೆನ್ನಾಗೇ ಇದ್ದ ಅನ್ನೋ ಥರ ಏನೋ ಆಗಿ ಒಂದು ಕೇಸ್ ಐ ಆಮ್ ಸೇಫ್. ನನ್ನಿಂದ ಒಂದು 20 ಜನದ್ದು ಇದು ಉಳಿತು. ಅದು ಸುಪ್ರೀಂ ಕೋರ್ಟ್ ಅಕ್ಸೆಪ್ಟ್ ಆಯಿತು. ಅವನಿಗೆ ಏನೋ ಇಂಪ್ರಿಸನ್ಮೆಂಟ್ ಆಯಿತು ಅವನಿಗೆ. ಆಮೇಲೆ ನಾನು ಕೇಸ್ ಬಿಟ್ಟೆ, ಸಾಕು ನಾವು ತಪ್ಪಿಸ್ಕೊ. ಎಷ್ಟು ತಿಂಗಳುಗಟ್ಟಲೆ ನಾವು ಊಟಿಗೆ ಹೋಗಿ ಕೂತ್ಕೊಳ್ಳೋದು, ಮಾಡೋದು, ದುಡ್ಡು ಕಾಸು ಯಾರು ಕೊಡ್ತಾರೆ? ಅವಾಗೆಲ್ಲ ನಮ್ಮ ಸಂಬಳ ಎಲ್ಲ ನಿಮ್ಗೆ ಗೊತ್ತಿರಬೇಕು ಎಷ್ಟು ಕಡಿಮೆ ಇತ್ತು ಅಂತ. ಹಳೆ ಮೈಸೂರು ಭಾಗದಲ್ಲಿ ಎಲ್ಲಿ ಟೀಕ್ ಡಾಮಿನೆಂಟ್ ಇತ್ತು, ಟೀಕ್ ತೇಗ ಬರುವಂಥ ಕಾಡುಗಳು ಯಾವ್ಯಾವಿತ್ತು, ಆ ಕಾಡಲ್ಲೆಲ್ಲ ಕ್ಲಿಯರ್ ಫಿಲ್ಲಿಂಗ್ ಮಾಡಿ, ಮಾನೋಕಲ್ಚರ್ ಮಾಡಿ, ತೇಗನೇ ಪ್ಲ್ಯಾಂಟ್ ಮಾಡಿ, ಅದರಿಂದ ಜಾಸ್ತಿ ಟಿಂಬರ್ ತೊಗೋಬೇಕು ಅಂದ್ಬಿಟ್ಟು ಎಲ್ಲ ಹೊಡೆದು ಪ್ಲಾಂಟೇಶನ್ ಮಾಡಿದ್ರು. ಅದೊಂದು ಬ್ಲಂಡರ್ ಆಯಿತು. ಅದು ವೈಲ್ಡ್ ಲೈಫ್ಗೆ ಏನು ಅನುಕೂಲ ಇಲ್ಲ. ಟಾಪ್ ಸ್ಲಿಪ್ ಅಂತ
ಎಂಥ ಫಾರೆಸ್ಟ್ ನಮ್ಮ ಕಾಕನ ಕೋಟೆ ಇದ್ದಂಗೆ. ಅಲ್ಲಿ ಒಂದು 500-600 ಅಡಿಯಿಂದ ಮರ ತರೋಕ್ಕೆ ಏನು ಆವಾಗ ಕಷ್ಟ ಇತ್ತು, ಕ್ರೇನು ಗೀನು ಇರಲಿವಲ್ಲ. ಆ ಮರ ಕಡಿದು ಆನೆ ಕೈಲಿ ತಳ್ಳಿಸ್ಕೊಂಬಂದು ಟಾಪ್ ಸ್ಲಿಪ್ ಒಂದು ಇಳಿಜಾರಾದ ಒಂದು ಜಾಗ, ಅಲ್ಲಿ ಲಾಗ್ಗಳನ್ನೆಲ್ಲ ಕೆಳಗಡೆ ಬಿಟ್ಟು ಅಲ್ಲಿಂದ ತೊಗೊಂಡು ಹೋಗ್ತಿರು. ಎಲ್ಲೆಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಎಲ್ಲ ಮಾಡಿಬಿಟ್ರು. ನಾಗರಹೊಳೆ, ಬಂಡೀಪುರ, ಟಾಪ್ ಸ್ಲಿಪ್ಪು, ವೈನಾಡು, ನಿಲಂಬೂರು. ಭಾಳ ಹಿಂದೆ ಏನು ಕೇರಳ ಕಾಕ ಯಾರಾದರೂ ಬಂದು ಅಲ್ಲಿ ಇದ್ದನ ಏನೋ ಗೊತ್ತಿಲ್ಲ. ಕಾಕ ಅಂದರೆ ಕೇರಳದವ್ರಿಗೆ ಕಾಕರು ಅಂತ ಹೇಳ್ತಾರೆ. ಅವನೇನಾದ್ರು ಭಾಳ ನಾನು ಹೇಳೋ ಶತಮಾನ ಹಿಂದೆ ಬಂದಿದ್ನ ಏನೋ. ಅದಾಗೆ ಈ ಒಬ್ಬರಿಂದ ಒಬ್ಬರು ಬಾಯಿಂದ ಕಾಕನ ಕೋಟೆ ಅಂತ ಆಗಿರ್ಬೋದು. ಬಟ್ ಆ್ಯಸ್ ಸಚ್ ಕಾಕನ ಕೋಟೆ ಸ್ಟೇಟ್ ಫಾರೆಸ್ಟ್ ಅಂತ ಅದು ಹೆಸರು. ಈಗ ಮೇಟುಕುಪ್ಪೆ ಸ್ಟೇಟ್ ಫಾರೆಸ್ಟು, ಕಾಕನ ಕೋಟೆ, ನಾಲ್ಕೇರಿ ಅಂತೇಳಿ ನಾಗರಹೊಳೆ ಫಾರೆಸ್ಟು, ಹತ್ಗಟ್ಟು ಅಂತ ಹೇಳ್ಬಿಟ್ಟು ಕಲ್ಲಳ ಫಾರೆಸ್ಟು, ಅರಕೇರಿ ಅಂತ ಹೇಳ್ಬಿಟ್ಟು ತಿತಿಮತಿ ಫಾರೆಸ್ಟು, ಆ ಥರ ವೀರನೊಸಳ್ಳಿ ಅಂತೇಳಿ ವೀರನೊಸಳ್ಳಿ ಫಾರೆಸ್ಟು. ಈ ಥರ ಒಂದೊಂದು, ಈಗ ಬಂಡೀಪುರ ಅಂದರೆ ಬಂಡೀಪುರ ಫಾರೆಸ್ಟು, ಬೀರಂಬಾಡಿ ಫಾರೆಸ್ಟು, ಬೇಗೂರು ಫಾರೆಸ್ಟು ಅಂತ ಒಂದೊಂದು ಏರಿಯಾನ ಒಂದೊಂದು ಹೆಸರು ಕೊಟ್ಟು ಕರೆದಿದ್ದಾರೆ. ರಿಸರ್ವ್ ಫಾರೆಸ್ಟ್ ಅಂತ. ದಿಕ್ಕು ಅಂದರೆ ನಮ್ಮ ಕೇರಳ ಬಾರ್ಡ್ರೆ, ಕಲ್ಕೆರೆ, ಬೇಗೂರು, ಆ ಕಡೆ ಮೂಲೆ ಹೊಳೆ, ತಿರುಗಿ ನಾಗರಹೊಳೆ, ತಿತಿಮತಿ, ಈ ಬೆಲ್ಟು ಟೀಕು, ಬ್ಯೂಟಿಫುಲ್ ಟೀಕ್, ಅಪ್ ಟು ಆನೆ ಕಾಡು, ಅಪ್ ಟು ಸೋಮಾರ್ಪೇಟೆ, ವೆರಿ ಥಿಕ್ ಫಾರೆಸ್ಟ್. ಆಮೇಲೆ ಹೋಗ್ತಾ ಸ್ಪೀಸೀಸ್ ಚೇಂಜ್ ಆಗಿಬಿಡ್ತದೆ. ಭಾಳ ಎಕ್ಸ್ಟ್ರಾಕ್ಷನ್ ಆಗೋಯ್ತು. ಈಗ ಏನಂದರೆ ಇವೆಲ್ಲ ವರ್ಕ್ ಮಾಡಿದ ಫಾರೆಸ್ಟ್ಗಳು ಎಷ್ಟು ಓವರ್ ಎಕ್ಸ್ಪ್ಲಾಯ್ಟೇಷನ್ ಮಾಡ್ಬೋದು ಮಾಡಿಬಿಟ್ಟಿದ್ದಾರೆ. ಕಡ್ದು ತಗೊಂಡು ಹೋಗಿ ಆಗಿಬಿಟ್ಟಿದೆ. ಈಗ ಅಲ್ಲಿ ರೀಜನ್ರೇಷನ್ ಬರಬೇಕಾದ್ರೆ ಆನೆ, ಪ್ರಾಣಿ ತುಳಿಯೋದು, ತಿಂದುಬಿಡೋದು, ಅಥವಾ ಇನ್ನೇ ಬೆಂಕಿ ಬೀಳೋದು, ಈ ಥರ ಇಷ್ಟೆಲ್ಲ ಆಗಿ ಬೇರೆ ವೀಡ್ಸ್ ಬಂದು ಇನ್ವೇಡ್ ಆಗಿರೋದು. ಹಾಗಾಗಿ ಅಲ್ಲಿ ಹೊಸ ಪುನರುತ್ಪತ್ತಿ ಆಗೋಕ್ಕೆ ಒಂದು ಸ್ಕೋಪೇ ಇಲ್ಲ. ಆ ಥರ ಕಾಡಾಗ್ಬಿಟ್ಟಿದೆ. ಅದು ಡ್ರಾಬ್ಯಾಕ್. ಲಕ್ಕಿಲಿ ನನ್ನ ಲಿಮಿಟಲ್ಲಿ ನಾನು ರೇಂಜ್ ಆಫೀಸರ್ ಆಗಿ 15 ವರ್ಷ 7 ತಿಂಗಳು ನಾನು ರೇಂಜ್ ಆಫೀಸರ್ ಆಗಿದ್ದಾಗ ಒಂದೇ ಒಂದು ಆನೆ ನನ್ನ ಲಿಮಿಟಲ್ಲಿ ಶಿಕಾರಿ ಆಗಲಿಲ್ಲ. ನಂದು ಸ್ಟ್ರಾಟಜಿ ನಿಮಗೆ ಹೇಳಿದೆ ಮೊದಲೇ, ಪ್ರಿಕಾಷನ್ ರಾದರ್ ದ್ಯಾನ್ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತಾರಲ್ಲ, ಹಾಗೆ ಒಳಗಡೆ ಯಾಕೆ ಬಿಟ್ಕೋಬೇಕು. ನಮ್ಮ ಮೊದಲೇ ಅಲ್ಲೇ ಬೇಲಿ ಹಾಕೋದು. ಇದು ನನ್ನ ಇದು. ಅದಕ್ಕೆ ನಾನು ಹೆಡ್ ಕ್ವಾರ್ಟ್ರಲ್ಲೇ ಇದ್ದು ಅದೇ ಗುಂಗು, ಅದೇ ಕತೆ, ಅದೇ ಇದು, ಆ ಸಿಬ್ಬಂದಿನ ಇಟ್ಕೊಂಡು ಆ ಥರ. ಅದು ಈಗ ಬಿಡಿ, ಈಗೆಲ್ಲ ಮೊಬೈಲು ಇದು ಬಂದು ಆಫೀಸರ್ ಬಂದಾಗ ಕಾಡಿಗೆ ಹೋಗ್ತಾರೆ, ಆಫೀಸರಿಂದನೇ ಬಂದ್ಬಿಡ್ತಾರೆ. ಅಲ್ಲಿ ಇರಬೇಕು. ಬ್ರಿಟಿಷ್ ಆಫೀಸರ್ಸ್ ಎಲ್ಲ ಅವಾಗೆಲ್ಲ ಹಳೇ ಬ್ರಿಟಿಷ್ ಆಫೀಸರ್ಸು ವರ್ಷಗಟ್ಟಲೆ ಕಾಡೊಳಗಡೆ ಇದ್ದು ಅವರು ವರ್ಕಿಂಗ್ ಪ್ಲ್ಯಾನ್ ಬರೆದು ಹೊಸ ಮೆಥಡಲ್ಲಿ ಗಿಡ ಹೆಂಗೆ ಬೆಳೆಸೋದು, ಮರ ಎಲ್ಲಿ ಬೆಳೆಸೋದು, ಒಳ್ಳೇದು ಮಾಡು ಹೋಗಿದ್ದಾರೆ ಅವರು, ಕೆಟ್ಟದೇನು ಮಾಡಿಲ್ಲ. ಅಷ್ಟು ಇದು ನಮ್ಮಲ್ಲಿಲ್ಲ ಈಗ. ಅವ್ರು ಅಲ್ಲೇ ಜೀವ ಅಲ್ಲೇ ಸತ್ತು ಹೋಗಿ ಟೈರ್ಮನ್ ಪ್ಲಾಟ್ ಅಂತಿದೆ, ಅಲ್ಲೇ ಊತ ಹಾಕಿದ್ದಾರೆ ಸತ್ತ ಮೇಲೆ ತಮಿಳ್ನಾಡಲ್ಲಿ. ಅವ್ರವ್ರು ಎಲ್ಲಿದ್ರು ಅಲ್ಲಲ್ಲೇ ಜೀವ ಬಿಟ್ಟಿದ್ದಾರೆ, ಅಲ್ಲೇ ಊತ ಹಾಕಿದ್ದಾರೆ. ಅವ್ರ ಸಮಾಧಿ ಅಲ್ಲೇ ಇದೆ. ಆ ಥರ ಉಂಟು. ನನ್ನ ರೇಂಜ್ ಆಫೀಸರ್ ಅವಧಿನಲ್ಲಿ ಆನೆ ಶಿಕಾರಿ ಆಗಲೇ ಇಲ್ಲ. ನಾನಿದ್ದ 4 ರೇಂಜ್ಗಳಲ್ಲಿ. ಅಷ್ಟು ಏನೋ ನನ್ನ ನನ್ನ ಒಂದು ಮ್ಯಾನೇಜ್ಮೆಂಟ ಗೊತ್ತಿಲ್ಲ. ಬಟ್ ಹುಲಿ ಸತ್ತಿದ್ದು ನಿಜ. ಅದು ಕೊಳಂಗೆರೆ ಅಂತ ನಮ್ಮ ಸ್ಟಾಫ್ ಕ್ವಾರ್ಟರ್ಸಿಂದ 1-2 ಕಿಲೋಮೀಟ್ರ್ ಒಳಗಡೆ ಸುಜ್ಲು ಅಂತ ಒಂದು ಜಾಗ. ಅಲ್ಲಿ ಇನ್ಫೈಟ್ ಒಂದು ಹುಲಿ ಇನ್ನೊಂದು ಹುಲಿ, ಬಹುಶಃ ಟೆರಿಟೋರಿಯಲ್ ಫೈಟ್ ಇರಬೇಕು. ಅದೇ ಆ ಜಾಗದ ಫೈಟು, ನಂದು ಅನ್ನೋ ಇರ್ತದಲ್ಲ, ಟೆರಿಟೋರಿಯಲ್ ಫೈಟ್ ಅಂತಾರೆ. ಆ ಫೈಟ್ ಸಮಯದಲ್ಲಿ ಒಂದರ ಉಗುರು ಎಷ್ಟು ಉದ್ದ ಇರ್ತದೆ, 1.5 ಇಂಚ್ ಇರ್ತದೆ ಒಂದು ಉಗುರು. ಆ ಉಗುರು ಕಟ್ಟಾಗಿ ಇನ್ನೊಂದು ರಿಬ್ಬು ಒಳಗೆ ಸೇರಿದೆ ಅಂದರೆ ಅದು ಯಾವ ಮಟ್ಟಿಗೆ ಅವು ಫೈಟ್ ಮಾಡಿರಬೇಕು, ಎಷ್ಟು ಗಂಟೆ ಫೈಟ್ ಮಾಡಿರಬೇಕು. ಆ ಫೈಟಲ್ಲಿ ಒಂದು ಹುಲಿ ಸತ್ತಿತ್ತು. ಅದೊಂದು ನಡೀತು. ಇಲ್ಲ, ಈಗ ಆ್ಯಕ್ಚುಲಿ ಈಗಿನ ಆ್ಯಕ್ಟ್ ಒನ್ ಪರ್ಮಿಟ್. ಇದು ಸುಮಾರು ನನಗನ್ನು 25-30 ವರ್ಷನೇ ಆಯಿತು. ಯಾವುದೇ ಟ್ಯಾಕ್ಸಿಡರ್ಮಿ ಇದನ್ನು ಮಾಡೋಂಗಿಲ್ಲ. ಯಾವುದೇ ಹುಲಿ ಸತ್ತರೆ ವಿಡಿಯೋಗ್ರಫಿ ಮಾಡಿ ಪ್ರತಿಯೊಂದು ಸ್ಟೇಜಲ್ಲೂ ಪೋಸ್ಟ್ ಮಾರ್ಟಮ್ ಮಾಡುವಾಗ ಫೋಟೋಗ್ರಫಿ ಆಗಬೇಕು. ನಂತರ ಅದರಲ್ಲಿ
ಏನಾದರೂ ಅದರದ್ದು ಸಂಬಂಧಪಟ್ಟ ಉಗುರು ಇರ್ಬೋದು, ಏನಾದರೂ ಕಿತ್ತು ಇದು ಮಾಡಿದ್ರು ಅದನ್ನೆಲ್ಲ ತೋರಿಸಿ ವಿಡಿಯೋಗ್ರಾಫ್ ಮಾಡಿ ಪ್ರತಿಯೊಂದು ಆ ಚಿತೆ ಮೇಲೆ ಇಟ್ಟು ಇಡೀ ಪ್ರಾಣಿ ಅದನ್ನೆಲ್ಲ ಕವರ್ ಮಾಡಿ ಬರ್ನ್ ಆಗಿ ಹೋಗೋ ತನಕ ವಿಡಿಯೋ ಹಾಕಿ ಆ ವಿಡಿಯೋನ ನಾವು ಮೇಲೆ ಅಧಿಕಾರಿಗಳಿಗೆ ಕಳಿಸ್ಬೇಕು. ಆ ಥರ ಮಾಡಿಬಿಟ್ಟಿದ್ದಾರೆ. ಯಾಕೆಂದರೆ ಯಾರೋ ಬರೋದು ಉಗುರು ತಗೊಳ್ಳೋದು, ಹಲ್ಲು ತಗೊಳ್ಳೋದು, ಅಥವಾ ಇನ್ನೇನೋ ಒಂದು ಪದಾರ್ಥ ತಗೊಳ್ಳೋದು, ಅದು ಕೂಡ್ದು ಅದು ಬ್ಯಾನ್ ಆಗಿದೆಯಲ್ಲ, ನೋ ಟ್ರೇಡ್. ನೀವೆಷ್ಟು ಇಲ್ಲಿವರೆಗೆ ಹುಲಿನ ನೀವು ಅಂತಿಮ ಸಂಸ್ಕಾರ ಮಾಡಿಸಿದ್ದೀರಾ? ಒಂದು 5-6. ಅಂದರೆ ಹೀಗೆ ಇನ್ಫೈಟ್ ಆಗಿ ಸಾಯೋದು, ಅಥವಾ ರೀಸನ್ ಗೊತ್ತಿಲ್ಲ, ಅಥವಾ ಹಾಗೆ ಸತ್ತು 2-3 ದಿನ ಆದಮೇಲೆ ನೋಡಿರೋದು, ಅಂಥವನ್ನೆಲ್ಲ ಪೋಸ್ಟ್ ಮಾರ್ಟಮ್ ಮಾಡಿ ಸುಟ್ಟಾಕಿರೋದು. ಕೆಲವು ಏಜು, ಕೆಲವು ಅಲ್ಲಿಲ್ಲ, ಕೆಲವು ಮೇಜರ್ ಇನ್ಫೈಟ್. ನಾನು ಹೇಳಿದ್ನಲ್ಲ, ಒಂದು ಆಪ್ಟಿಮಮ್ ಲೆವೆಲ್ಗೆ ಹೋಗ್ಬಿಟ್ಟಿದೆ ಈಗ. ಈಗ ಹಿಂಗಂದರೆ ಬೀಳ್ತವೆ, ಹಿಂಗಂದ್ರೂ ಬೀಳ್ತವೆ, ಕಾಡೊಳಗಿದ್ರೂ ಸಾಯ್ತವೆ, ಕಾಡಿಂದ ಆಚೆ ಹೋದ್ರೂ ಸಾಯ್ತವೆ. ಸಾಕು, ಆಪ್ಟಿಮಮ್ ಲೆವೆಲ್ಗೆ ಹೋಗಿದೆ. ಇನ್ನು ಫರ್ದರ್ ಆನೆ ಆಗಲಿ ಹುಲಿ ಆಗಲಿ ಸಾಕಬೇಕಾದ ಅಗತ್ಯ ಕಾಣಲಿಲ್ಲ. ಇರೋದು ಮೇಂಟೈನ್. ಈಗ 173 ಹುಲಿ ಇದೆ 914 ಸ್ಕ್ವೇರ್ ಕಿಲೋಮೀಟ್ರಲ್ಲಿ ಬಂಡೀಪುರದಲ್ಲಿ. ಆ 173ರಲ್ಲಿ ಒಂದು 70 ಬ್ರೀಡಿಂಗ್ ಫೀಮೇಲ್ ಇದೆ ಅಂದರೆ ಪ್ರತಿ 2 ವರ್ಷಕ್ಕೊಂದು ಸಾರಿ, 3 ವರ್ಷಕ್ಕೊಂದು ಸಾರಿ 4 ಮರಿ ಆಗ್ತಾ ಬಂದರೆ ಎಷ್ಟಾಯಿತು? 70 ಬೇಡ, ಒಂದು 50 ಇಟ್ಕೊಳ್ಳಿ. ಹೆಣ್ಣು ಬ್ರೀಡಿಂಗ್ ಫೀಮೇಲ್ 50 × 4 1,000 ಹುಲಿ ಮರಿಗಳೇನಾದ್ರು ಅಡಲ್ಟ್ ಸ್ಟೇಜಿಗೆ ಬೆಳೆದು ಬಿಟ್ಟರೆ ನೀವು ಎಲ್ಲಿ ಸಾಕ್ತೀರಿ? ಎಲ್ಲಿ ಜಾಗ ಇದೆ? ಯಾವ ಟೆರಿಟರಿಗೆ ಹಾಕ್ತೀರಿ? ಏನಾಗ್ಬೋದು? ಸೊ ಸಾಕು, ಈಗ ಒಂದು ಆಪ್ಟಿಮಮ್ ಲೆವೆಲ್ಗೆ ಹೋಗಿದೆ. ಹುಲಿನೂ ಸಾಕು, ಆನೆನೂ ಸಾಕು. ಈಗ ಇನ್ನೂ ಕಾನ್ಫ್ಲಿಕ್ಟ್ ಹೆಚ್ಚಾಗ್ತಾ ಹೋಗ್ತದೆ ಹೊರತು ಹ್ಯೂಮನ್ನು ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟು ಸಂಘರ್ಷ ಹೆಚ್ಚೇ ಹೊರತು ಕಡಿಮೆ ಆಗಲ್ಲ. ಇಷ್ಟು ದಿನ ನಾವು ಪ್ರಯತ್ನ ಮಾಡಿದ್ದು ಪ್ರಾಜೆಕ್ಟ್ ಟೈಗರ್ 1974ರಿಂದ ಬರೀ 11 ಹುಲಿನ 174 ಹುಲಿ ತರೋತ್ತಿಗೆ ಎಷ್ಟು ಶ್ರಮ ಹಾಕಿರ್ಬೋದು ಸಿಬ್ಬಂದಿ, ಎಷ್ಟು ನೋವು ಉಂಡಿರ್ಬೋದು, ಎಷ್ಟು ಸುಳ್ಳು ಕೇಸ್ ಹಾಕ್ಸ್ಕೊಂಡಿರ್ಬೋದು. ರಾತ್ರಿ ಟ್ರಾನ್ಸ್ಫರ್ ಮಾಡಿರೋ ಸ್ಟ್ರಿಕ್ಟ್ ಆಫೀಸರ್ ಬಂದರೆ ಅವನ ಎತ್ತಾಕ್ಬಿಡೋದು. ಪೊಲಿಟಿಕಲ್, ಅವ್ನು ಬೇಡ ಸರ್, ಅವ್ನು ಹಂಗೆ ಮಾಡ್ದ ಹಿಂಗೆ ಮಾಡೋದು, ಈ ಥರ ಬರ್ತದೆ. ಈ ಥರ ಜಾಸ್ತಿ ಎಷ್ಟಿದೆ ಏರಿಯಾ? 914 ಸ್ಕ್ವೇರ್ ಕಿಲೋಮೀಟರ್ ಅಂದರೆ 4 ಸರ್ವೈವ್ ಆಗಲ್ಲ ವೈಲ್ಡಲ್ಲಿ. 1-2 ಅದೇ ತಿಂದ್ಬಿಡ್ತದೆ. ತಾಯಿ ವೀಕ್ಲಿಂಗ್ಸ್ ಇದ್ರೆ ತಿಂದ್ಬಿಡ್ತದೆ. ಆಮೇಲೆ 1-2 ನಾಯಿ ಹಿಡಿದು ತಿಂದ್ಬಿಡ್ತದೆ. ಬೇಟೆಗೆ ಹೋದಾಗ ಇನ್ನೇದೋ ಒಂದು ಹುಲಿ ಬಂದು ಕೊಂದಾಕ್ಬಿಡ್ತದೆ. ಎಲ್ಲ ಬದುಕಲ್ಲ. ಬದುಕಿದ್ರೆ ಎಲ್ಲಿರ್ತದೆ 1000 ಹುಲಿ ಆದರೆ? ಅದೇ ಹೇಳಿದ್ನಲ್ಲ, ಜೀನಿಸೈಡ್ ಅಂತ. ಎಲ್ಲ ಬದುಕಕ್ಕೆ ಚಾನ್ಸೇ ಇಲ್ಲ. ಕೆಲವು ರೋಗ ಬಂದು ಸಾಯ್ಬೋದು. ತಿಂತವೆ. ಈಗ ನಾಯಿ ಮರಿ ತಿನ್ನಲ್ವಾ? ಬೆಕ್ಕು ತಿನ್ನಲ್ವಾ? ಅದು ಇನ್ಸ್ಟಿಂಕ್ಟ್. ಅದು ಇಟ್ಸ್ ಎನ್ ಇನ್ಸ್ಟಿಂಕ್ಟ್. ಅದೇನು ಈ ಹೊಸದಲ್ಲ, ಅದು ತಿಂದ್ಬಿಡ್ತವೆ. ಹೌದು, ಅದು ಹಾಗೆ ನೇಚರಲ್ಲಿದೆ. ಅದು ಗೊತ್ತು. ಈಗ ಇಷ್ಟು ಫುಡ್ ಇದೆಯಾ ಇಲ್ವಾ, ಇದರಲ್ಲಿ ನಾನು ಸಾಕಬಲ್ಲ, 4 ಸಾಕೋಕ್ಕಾಗಲ್ಲ ಅಂದರೆ ಅದು ಯೋಚನೆ ಮಾಡ್ತದೆ. 1-2 ತಿಂದಾಗ್ತದೆ, ಅಥವಾ ಅಬ್ಯಾಂಡನ್ ಮಾಡಿಬಿಡ್ತದೆ. ಹಾಲು ಕುಡಿಸಲ್ಲ, ಇನ್ನೊಂದು ಆಗ್ತದೆ, ವೀಕ್ಲಿಂಗಾಗಿ ಸತ್ತೋಗ್ತದೆ. ಇವೆಲ್ಲ ಉಂಟು. 1-6 ಸರ್ವೈವ್ ಆಗಲಿ. ಅದ್ರದ್ದು ನಮಗೇನು ಏಮ್ ಇದೆಯೋ ಅದಕ್ಕೂ ಅದೇ ಏಮ್. ಎವ್ರಿ ಅನಿಮಲ್ ಹ್ಯಾಸ್ ಇನ್ಸ್ಟಿಂಕ್ಟ್ ಟು ಹ್ಯಾವ್ ಇಟ್ಸ್ ಓನ್ ವಯಬಲ್ ಆಫ್ ಸ್ಪ್ರಿಂಗ್, ಮೋರ್ ಅಂಡ್ ಮೋರ್ ವಯಲ್ ಆಫ್ ಸ್ಪ್ರಿಂಗ್ ಅಂತ. ಸುಳ್ಳು. ಏನಂದರೆ ಯಾವುದೇ ಪ್ರಾಣಿ ರಕ್ತ ಕುಡಿದಕ್ಕೆ ಅಂತೆಲ್ಲ ಹಿಡಿಯೋದು, ಅದು ಆ ಜಾಗ ಏನಂದರೆ ಬೇರೆ ಜಾಗಕ್ಕಿಂತ ಸಾಫ್ಟ್ ಆಗಿದೆ. ಒಂದು ಈ ಜುಗುಲಾರ್ ವೇಯ್ನ್ ಏನಿದೆ ಇಲ್ಲಿ, ಹಾರ್ಟಿಂದ ಪಂಪ್ ಮಾಡಿದ ಬ್ಲಡ್ಡು, ಇದು ಜುಗುಲಾರ್ ವೇಯ್ನ್ ಅಂತಾರೆ. ಈ ವೇಯ್ನಿಂದ ಬ್ಲಡ್ಡು ಬ್ರೈನ್ಗೆ ಹೋಗ್ತಾ ಇರ್ತದೆ. ಯಾವಾಗ ಇಲ್ಲಿ ಹಿಡೀತು, ಉಸಿರಾಡೋದು, ಲಂಗುಗೆ ಗಾಳಿ ಹೋಗೋದು ಕಡಿಮೆ ಆಯಿತು. ಇಲ್ಲಿ ಬ್ಲಡ್ಡು ಬ್ರೈನ್ಗೆ ಹೋಗೋದು ಕಡಿಮೆ ಆದಾಗ ಇಮ್ಮೊಬಲೈಸ್ ಆಗ್ತದೆ, ಬ್ರೈನ್ ಸತ್ತೋಗ್ತದೆ, ಇಮ್ಮೊಬಿಲಿಟಿ ಆಗ್ತದೆ. ಎಷ್ಟೊತ್ತು ಹಿಡ್ಕೊಳಕ್ತದೆ. ಒಂದು ಪ್ರಾಣಿಯನ್ನು ಹಿಡಿದು ಕೊಲ್ಲಬೇಕಾದ್ರೆ ಎಷ್ಟು ಶ್ರಮ ಆಗಿದೆ ಅದು. ಅದಕ್ಕೇನು ನಮ್ಮಂಗೆ ವೆಪನ್ ಇದೆಯಾ, ಇನ್ನೊಂದಿದೆಯಾ? ಬರೀ ಬಾಯಿನಲ್ಲಿ ಕಚ್ಚಬೇಕು, ಕೊಲ್ಲಬೇಕು. ಸೊ ಇದು ಪಂಚ್ ಮಾಡಿದಾಗ ಏನಾಗ್ತದೆ, ಈ ಬ್ಲಡ್ಡು ಊಸ್ ಔಟ್ ಆಗ್ತದೆ. ಬ್ಲಡ್ಡು ಯಾವಾಗ ಬ್ರೈನಿಗೆ ಸಪ್ಲೈ ಆಗಲ್ಲ, ಆಕ್ಸಿಜನ್ ಕೊರತೆ ಆದ ತಕ್ಷಣ ಬ್ರೈನು ಇಮ್ಮೊಬಿಲಿಟಿ ಆಗ್ತದೆ. ಎಲ್ಲ ಬೇರೆ ಆರ್ಗನ್ಸು ವೀಕ್ ಆದಂಗಾಗಿ ಸಾಯ್ತದೆ. ಈಸಿ ಮಾಡ್ಕೊಳ್ಳೋಕೆ ಅಷ್ಟೇ ಇಲ್ಲಿ ಹಿಡಿಯೋದು. ಇನ್ನೇನು ಯಾವುದೇ ನೋಡಿ, ಜಂಪ್ ಮಾಡಿದ ತಕ್ಷಣ ಇಲ್ಲಿ ನೆಗೆದು ಇಲ್ಲಿ ಹಿಡಿದು ಹಿಂಗೆ ಬರ್ತದೆ. ಯಾವುದೇ ವಿಡಿಯೋ ನೋಡಿ, ಯಾವುದೇ
ವೈಲ್ಡ್ ಲೈಫ್ ಸಿನಿಮಾ ನೋಡಿ. ಈಗ ಆನೆನ ಹೊಡೆದಿದ್ದೇನಾ ಹುಲಿ? ಹುಲಿ ಮರಿ ಆನೆನ ಹೊಡಿತದೆ ಹೊರತು ದೊಡ್ಡ ಆನೆ ಹತ್ರ ಹೋಗಲ್ಲ. ಅದು ಕಿಕ್ ಮಾಡಿಬಿಡ್ತದೆ, ಒದ್ದು ಬಿಡ್ತದೆ, ಇದು ಮಾಡ್ತದೆ, ಅದನ್ನೇನು ಮಾಡೋಕ್ಕಾಗಲ್ಲ. ಇದು ಮರಿ ಆನೆಗಳಿರ್ತಾವಲ್ಲ, ಸ್ವಲ್ಪ ಸ್ವಲ್ಪ ಆಚೆ ಈಚೆ ಹೋದಾಗ ಕೊಂದ್ಬಿಟ್ಮೇಲೆ ಏನು ಮಾಡ್ತದೆ, ಒಂದಿನ 2 ದಿನ ಅದ್ರ ತಾಯಿ ಅಲ್ಲಿ ನಿಲ್ತದೆ, ಚೇಸ್ ಮಾಡ್ತದೆ, ಹತ್ರ ತಿನ್ನಕ್ಕೆ ಬಂದರೆ 1-2 ದಿನ ಕಾಯ್ತದೆ, ಆಮೇಲೆ ಬಿಟ್ಟು ಹೋಗ್ತದೆ. ಬಿಟ್ಟು ಹೋದ್ಮೇಲೆ ಇದು ಅಷ್ಟರಲ್ಲಿ ಸ್ವಲ್ಪ ಇದು ಮಾಗಿರ್ತದೆ ಮಾಂಸ, ಇದು ತಿನ್ನೋಕ್ಕೆ ಶುರು ಮಾಡ್ತದೆ. ಮಾಗಿದ ಮೇಲೇ ಅದಕ್ಕೆ ಜಾಸ್ತಿ ತಿನ್ನೋದು ನಾನು ನೋಡಿದಾಗೆ. ಫಸ್ಟ್ ಒಂದು ಸ್ವಲ್ಪ ಸ್ಟ್ರೈನ್ ಆಗಿರ್ತದೆ, 2-3 ದಿನ ಹಸ್ತಿರ್ತದೆ, ಆ ಚೇಸ್ ಮಾಡಿ ಹಿಡಿಬೇಕಾದ್ರೆ ಶ್ರಮ ಪಟ್ಟಿರ್ತದೆ. ಆ ಸ್ಪಿರಿಟಲ್ಲೇ ಒಂದು ಸ್ವಲ್ಪ ತಿನ್ಬೋದು. ಹೊಟ್ಟೆ ಹಸಿವು ತಡಿಲಾರ್ದೆ ತಿಂತದಲ್ಲ, ಗಬ ಗಬ ಅಂತ ತಿಂತದೆ, ಒಂದು 5-10 kg ತಿನ್ಬೋದು. ಇನ್ನು ಉಳಿದಿದ್ದಾಗಿರ್ತದೆ. ನಿಧಾನವಾಗಿ ಇನ್ಯಾರು ಅದನ್ನು ಕಿಲ್ಲಿ ಎತ್ಕೊಂಡು ಹೋಗಿ ತಿನ್ನುವಂಥ ಪ್ರಾಣಿ ಇನ್ಯಾವುದು ಇಲ್ವಲ್ಲ. ಅದಕ್ಕಿಂತ ಡಾಮಿನೆಂಟ್ ಆಗಿರೋ ಹುಲಿ ಬರಬೇಕೇ ಹೊರತು ಇನ್ಯಾವುದು ಹತ್ರ ಬರೋಕ್ಕೆ ಬಿಡಲ್ವಲ್ಲ. ಈಗ ಆಫ್ರಿಕಾದಲ್ಲೆಲ್ಲ ವಲ್ಚರು 100-200 ವಲ್ಚರ್ ಬಂದು ಬೀಳ್ತವೆ, ಆವಾಗ ಇದಕ್ಕೆ ಸಿಂಹಕ್ಕೆ ಫುಡ್ ಸಿಗಲ್ಲ. ಇಲ್ಲ ಹಂಗಿಲ್ಲ, ವಲ್ಚರ್ ಇಲ್ಲ ಇಲ್ಲಿ ನಮ್ಮಲ್ಲಿ. ಅಷ್ಟು ಬಂದರೂ 5-10 ಅದನ್ನು ಚೇಸ್ ಮಾಡಿಬಿಡುತ್ತೆ. ಸಿಂಹ ಯಾಕೆ ಈ ಪರಿಸರದಲ್ಲಿ ಇಲ್ಲ ಸರ್? ಇದರದ್ದು ಜಾಗ ಅಲ್ಲ ಅದು. ಒಂದು ಯಾವ್ಯಾವ ಕಾಡಲ್ಲಿ ಯಾವ್ಯಾವ ಪ್ರಾಣಿ ಇರಬೇಕು ಅಂತ ಹೇಳಿ ಇದು ಪ್ರೀ ಡಿಟರ್ಮೆಂಡ್. ಈಗ ನಮ್ಮಲ್ಲಿ ನೀಲ್ಗೈ ಇಲ್ಲ. ನೀಲ್ಗೈ ಅಂತ ಏನು ಉತ್ತರ ಭಾರತದಲ್ಲಿದೆ, ಆ ನೀಲ್ಗೈ ಇಲ್ಲ. ನೀಲ್ಗೈಗೆ ಪ್ರಿಡೇಟರು ಲಯನ್. ಇಲ್ಲಿ ನಮ್ಮ ಪ್ರಾಣಿಗಳಿಗೆ ಹುಲಿ. ಹಾಗೆ ಅಂದ್ರೆ ಆ ಪ್ರಾಣಿ ಇದ್ದಲ್ಲ ಅದು ಇರುತ್ತದೆ ಅಷ್ಟೇ. ಅಂದರೆ ಅದಾಗೆ ಏನೋ ಆ ಒಂದು ಇದಕ್ಕೆ ಬಹುಶಃ ನಾರ್ತ್ ಇನ್ನೂ ಸುಮಾರು ಕಡೆ ಇತ್ತೇನೋ. ಈ ಕಾಡು ವ್ಯಾನಿಸ್ ಆದಂಗೆ ಪಂಜಾಬ್ ಇವೆಲ್ಲ ನೀವು ನೋಡಿರಬೇಕು, ಮೈದಾನ ಪ್ರದೇಶ, ಕಾಡೇ ಇಲ್ಲ. 3%, 5%, 6% ಕಾಡು. ಅಲ್ಲಿ ಈ ಥರ ದಟ್ಟವಾದ ಕಾಡು ಇಲ್ಲ. ಹರಿಯಾಣ ತೊಗೊಳ್ಳಿ, ಪಂಜಾಬ್ ತೊಗೊಳ್ಳಿ, ರಾಜಸ್ಥಾನ್ ಡೆಸರ್ಟ್, ಇನ್ನು ಹಿಮಾಚಲ ಅಲ್ಲೆಲ್ಲ ಬೇರೆ, ಅಲ್ಲಿ ಬೇರೆ ಅನಿಮಲ್ಸ್ ಇದೆ ಹೊರತು ಇವಿಲ್ಲ. ಇದು ಐಡಿಯಲ್ ಸ್ಪೇಸ್. ಇದು ಯಾವುದು ಗಿರ್ ಫಾರೆಸ್ಟು, ಅಲ್ಲಿ ಮಾತ್ರ ಉಳ್ಕೊಂಡಿದೆ. ಅದು ಏನು 580 ಏನೋ ಸ್ಕ್ವೇರ್ ಕಿಲೋಮೀಟ್ರು, ಒಂದು 507, 508 ಸಿಂಹ ಇದೆ ಅಷ್ಟೇ. ಹಾಗೆ ಹೇಳಲಿಕ್ಕಾಗಲ್ಲ. ಎರಡು ನನ್ನ ಲೆಕ್ಕದಲ್ಲಿ 2 ಈಕ್ವಲ್ ಅನ್ನಿಸ್ತದೆ. ಅದು ಏನಂದರೆ ಅವು ಪ್ಯಾಕಲ್ಲಿ ಇರ್ತವೆ. ಹುಲಿ ಇದು ಒಂದಿರ್ತದೆ, ಅಥವಾ ಮರಿ ಕಟ್ಕೊಂಡು ತಾಯಿ ಇರ್ತದೆ. ಅಲ್ಲಿ ಹಂಗಲ್ಲ, ಒಂದು ಫ್ಯಾಮಿಲಿನೇ ಇರ್ತವೆ. 7, 8, 10, 15. ಈಗ ಬೇರೆ ಕೀನಿಯಲ್ಲೆಲ್ಲ ಹೋದರೆ 10, 15 ಗುಂಪು ಇರ್ತದೆ. ಅವು ಒಟ್ಟಿಗೆ ಅಟ್ಯಾಕ್ ಮಾಡಿದಾಗ ಅದು ಸ್ಟ್ರಾಂಗ್ ತಾನೆ. ಹಾಗೆ ಆದರೆ ಇಂಡಿವಿಜುವಲ್ ತೊಗೊಂಡ್ರೆ ನನಗೇನು ಆಗನ್ಸಲ್ಲ. ನನ್ನ ಮಗ ಟೆನ್ನಿಸ್ ಆಡುವಾಗ ಕೀನ್ಯಾದಲ್ಲಿ ಟೂರ್ನಮೆಂಟ್ ಇತ್ತು. ಅವನ ಟೂರ್ನಮೆಂಟ್ ಇಂಟರ್ನ್ಯಾಷನಲ್ ಟೆನ್ನಿಸ್ ಪ್ಲೇಯರ್, ಇವನು ಚಿಕ್ಕವನು. ಆ ಕನೆಕ್ಷನಲ್ಲಿ ನಾನು ಅಲ್ಲಿ ಹೋದಾಗ ಒಂದು 3 ದಿನ ಅವನ ಅಲ್ಲೇ ಕ್ಯಾಂಪಲ್ಲಿ ಕೀನ್ಯಾದಲ್ಲಿ ಬಿಟ್ಟು ನಾನು ಮಸೈ ಮರ ಹೋಗಿದ್ದೆ. ಅಲ್ಲಿ ಅದು ಯಾವ ಥರ ಕಾಡು, ಏನು, ಎಷ್ಟು ದೊಡ್ಡ ಸ್ಕ್ವೇರ್ ಕಿಲೋಮೀಟ್ರ್ಗಳು, ಎಲ್ಲಿ ನೋಡಿದ್ರು ಪ್ರಾಣಿ. ಜಿರಾಫಿಂದ ಹಿಡಿದು ಜೀಬ್ರಾ, ಲಯನ್ನಿಂದ ಹಿಡಿದು, ಐನಾಯಿಂದ ಹಿಡಿದು, ಹಿಪ್ಪೋಪೊಟಮಸ್ಸಿಂದ ಹಿಡಿದು ಏನುಂಟು ಏನಿಲ್ಲ. ಅಲ್ಲಿ ಸ್ವರ್ಗ. ಅದು ಮೆಕ್ಕಾ ಫಾರೆಸ್ಟ್ ವೈಲ್ಡ್ ಲೈಫ್ ಅಂತ ಕನಸು. ಅದು ನಂದು ನೋಡಬೇಕು ಅಂತಿತ್ತು, ನೋಡಿಬಿಟ್ಟೆ. ಕರೆಕ್ಟಾಗಿ ಹೇಳ್ಬೇಕಂದ್ರೆ ನಾನು ಬಂಡೀಪುರ, ನಾಗರಹೊಳೆ, ಪುಷ್ಪಗಿರಿ, ತಲಕಾವೇರಿ, ಬ್ರಹ್ಮಗಿರಿ, ಈ ನಮ್ಮ ಇಲ್ಲಿ ಮೈನರ್ ರಂಗನತಿಟ್ಟು, ಮೇಲ್ಕೋಟೆ ಇದು ಬಿಟ್ಟು BR ಹಿಲ್ಸು, ಸ್ವಲ್ಪ ಪಾರ್ಟ್ ಮಧುಮಲೆ, ವೈನಾಡು, ಅದು ಕಳ್ಳರು ಹಿಡಿಯೋಕ್ಕೆ ಹೋದಾಗ ಮಧುಮಲೆ, ವೈನಾಡು, ಮತ್ತು ಸ್ವಲ್ಪ ಕಾವೇರಿ ಬಿಟ್ಟರೆ ಖಂಡಿತ ಹೇಳ್ತೀನಿ ನಾನು ಬೇರೆ ಕಾಡು ನೋಡಲಿಲ್ಲ. ನನ್ನ ಕಾಡೇ ಸೂಪರ್ ಕಾಡು ಅಂತ ನಾನು ನಂದ್ರಲ್ಲಿ ಇಲ್ಲದೆ ಇರೋದು ಅಲ್ಲೆಲ್ಲೂ ಇಲ್ಲ. ಮಧುಮಲೆ ಏನು ಸರ್? ಅದು ಸೇಮ್ ಬಂಡೀಪುರ. ತಿಕ್ ಅಂದರೆ ಅವರು ಬೆಂಕಿ ನೋಡಲ್ಲ, ಅದಿನ್ನೂ ಸ್ಯಾಂಚುರಿ. ಇದು ಸ್ಯಾಂಚುರಿ ಅಂದರೆ ಸೆಕ್ಷನ್ 18 ಪ್ರಕಾರ ಸ್ಟೇಟ್ ಗೌರ್ಮೆಂಟು ಅಲ್ಲಿ ಸ್ವಲ್ಪ ಗ್ರೇಜಿಂಗು, ಸ್ವಲ್ಪ ಮರ ತೆಗೆಯೋದು, ಸ್ವಲ್ಪ ಅದು ಇದು ಅಲೋ ಮಾಡ್ತಾರೆ. ನ್ಯಾಷನಲ್ ಪಾರ್ಕ್ ಆದರೆ ಅವೆಲ್ಲ ಇಲ್ಲ. ಅಲ್ಲ 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 ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್. ಬಟ್ ಈ ನಮ್ಮಷ್ಟು ಸ್ಟ್ರಿಕ್ಟ್ ಇದಿಲ್ಲ ಅಲ್ಲಿ. ದನ ಇವತ್ತು ಇದೆ, ಕ್ಯಾಟ್ಲು ಗ್ರೇಜಿಂಗ್ ಇದೆ, ಎಲ್ಲ ಇದೆ. ಮತ್ತು ಬೆಂಕಿ ಎಲ್ಲ ಅಷ್ಟು ಚೆನ್ನಾಗಿ ನೋಡೋದಿಲ್ಲ. ನಾನು ನೋಡಿದ್ದೀನಿ, ಹತ್ರದಿಂದ ನೋಡಿದ್ದೀನಿ. ಅವರೇನು ಅಷ್ಟು ಕೇರ್ ತೊಗೊಳ್ಳೋದಿಲ್ಲ. ಅಲ್ಲೇನಂತ ರಿಜಿಡ್ ರೂಲ್ಸ್ ಇಲ್ಲ. ನಾ ಹೇಳಿದ್ನಲ್ಲ, ಬೆಸ್ಟ್ ಮ್ಯಾನೇಜ್ಡ್ ಪಾರ್ಕ್ ಇವೆರಡು ಜ್ಯುವೆಲ್ಸ್ ಇದ್ದಂಗೆ. ಬಂಡೀಪುರ ಬೆಸ್ಟ್ ಮ್ಯಾನೇಜ್ಡ್ ಪಾರ್ಕ್ಸ್. ಬಂಡೀಪುರ ಟ್ರೈಬಲ್ಸಲ್ಲಿ ಒಂದೇ ಒಂದು ಎನ್ಕ್ಲೋಜರ್ ಇಲ್ಲ, ಹೇಳಿದ್ನಲ್ಲ ನಾನು. ಅದೇ ನಾಗರಹೊಳೆನಲ್ಲಿದ್ದಾರೆ, ಅವ್ರನ್ನ ಕಳಿಸ್ಲಿಕ್ಕೆ ಆಗಲಿಲ್ಲ. NGOಗಳು ಇಂಟರ್ಫಿಯರ್ ಆಗ್ತದೆ. 890 ಸ್ಕ್ವೇರ್ ಕಿಲೋಮೀಟ್ರಲ್ಲಿ ಒಂದೇ
ನಾವುಗಳು ಜೇನು ಕುರುಬ ಎರವ 2 ಡಾಮಿನೇಟ್ ಕಮ್ಯುನಿಟಿ ಇದೆ. ಏನು ಮಾಡ್ತಾರೆ ಅವ್ರು ಒಳಗಿದ್ದು? ಅವ್ರೇನಿಲ್ಲ, ಅಲ್ಲೇನು ಕೆಲಸ ಇಲ್ಲ, ಮೊದಲಿನಾಗೆ ಟಿಂಬರ್ ಎಕ್ಸ್ಟ್ರಾಕ್ಷನ್ ಇಲ್ಲ. ಏನೋ ಸಣ್ಣ ಪುಟ್ಟ ನಮ್ಮ ಫೈರ್ ಲೈನು ಫೈರ್ ವಾಚರ್ ಆಗಿ ತೊಗೊಳೋದು ಬಿಟ್ಟರೆ ಅವರೆಲ್ಲ ಅಲ್ಲಿ ಸುಮ್ಮನೆ ಇರೋದು ಗೆಸ್ಟ್ ರೂಮ್ ಥರ. ಬೆಳಿಗ್ಗೆ ಎದ್ದು ಜೀಪ್ ಬರ್ತದೆ, ಕೊಡಗರ ಜೀಪ್ ಹತ್ಕೋತಾರೆ, ಅವ್ರು ಕೆಲಸ ಮಾಡ್ತಾರೆ, ತಿರುಗಿ ಅಲ್ಲಿಂದ ಬರುವಾಗ ರೇಷನ್ನು ಅದು ಇದು ಏನು ಬೇಕು ಅವರ ಅಗತ್ಯತೆಗೆ ಏನು ಬೇಕು ಅದೆಲ್ಲ ತೊಗೊಳ್ತಾರೆ, ಇಲ್ಲಿ ಕುಕ್ ಮಾಡ್ತಾರೆ, ಮಲಗ್ತಾರೆ, ತಿರುಗಿ ಬೆಳಿಗ್ಗೆ ಎದ್ದು ಹೋಗ್ತಾರೆ. ಆಮೇಲೆ ಏನಾದ್ರು ಅಲ್ಲಿ ಇಲ್ಲಿ ಕೆಲವರು ಹೋಗ್ತಾರೆ, ಸಣ್ಣ ಪುಟ್ಟ ಈ ಪಕ್ಷಿ ಹಿಡಿಯೋದು ಮಾಡೋದು, ಕಣ್ಣು ಕದ್ದು ಮಾಡ್ಕೊಂಬರ್ತಾರೆ. ನಮಗೆ ಕಾಣ್ದಾಗೆ ಕಣ್ಣಿಗೆ ಮಾಡೋದಿಲ್ಲ. ಅಷ್ಟು ಬಿಟ್ಟರೆ ಅವರು ಸುಮ್ಮನೆ ಅಲ್ಲಿರೋದು ಮೇಯ್ನ್ ಸ್ಟ್ರೀಮಿಗೆ ಬರಲ್ಲ. ನಾವು 2 ಹೆಕ್ಟೇರ್ ಜಮೀನು ಕೊಡ್ತೀವಿ, ಮನೆ ಕೊಡ್ತೀವಿ, ಸ್ಕೂಲ್ ಕಟ್ಕೊಡ್ತೀವಿ, ಅಂಗನವಾಡಿ ಕೊಡ್ತೀವಿ, ಮೆಡಿಕಲ್ ಫೆಸಿಲಿಟೀಸ್ ಕೊಡ್ತೀವಿ. ಅವ್ರು ಮೇಯ್ನ್ ಸ್ಟ್ರೀಮಿಗೆ ಬಂದರೆ ಅವ್ರು ಬಿಡೋಕ್ಕೆ ತಯಾರಿಲ್ಲ. NGOಗಳು ಬಿಡ್ತಾ ಇಲ್ಲ. ಏನು ಕಾರಣ? ಅವ್ರು ಹಾಗೇ ಇರಬೇಕು, ಅವ್ರು ಹಾಗೆ ಇದ್ರೆ ತಾನೇ ಅವ್ರಿಗೆ ಕೆಲಸ. NGOಗಳಿಗೆ ನಾನು ಹೇಳಿದ್ನಲ್ಲ, ಶತಮಾನದಿಂದ ಇವರು ಈಗ ಬಂದವರಲ್ಲ ಅವರು. ಅದು ಎಷ್ಟು ಸಾವಿರಾರು ವರ್ಷಗಳಿಂದ ಇದ್ದಾರೋ ಗೊತ್ತು. ಅವರು ಅಲ್ಲೇ ಅವ್ರಿಗೆ ಅವ್ರದ್ದೇ ಆದ ಜೀವನ ಅಲ್ಲಿತ್ತು. ಗೆಡ್ಡೆ ಗೆಣಸು ಅಲ್ಲೇ ಏನೋ ಬೆಳ್ಕೊತಿದ್ರು, ಸಣ್ಣ ಪುಟ್ಟ ಇದು ಕಾಡು ಮಾಂಸ ಕತ್ಕೊಳ್ಳೋದು, ಅಕ್ಕಿ ಹಿಡಿಯೋದು, ಅದು ಇದು ಮಾಂಸ ಅದು ಎಲ್ಲ ಮಾಡ್ಕೊಂಡು, ಮೀನು ಹಿಡ್ಕೊಂಡು ಏನೋ ಅವ್ರದ್ದು ಏನು ಹೊಟ್ಟೆಪಾಡು ಏನು ನಡಿಬೇಕು ಮಾಡ್ಕೊಂಡಿದ್ರು. ಆಮೇಲೆ ಜೇನು ಇತ್ತು, ತಗೊಂಡೋಗಿ ಮಾರೋರು, ಜೇನಿಂದ ಸ್ವಲ್ಪ ಬೇಕಾದ ಅವ್ರು ಕೊಂಡ್ಕೊಂಬರೋರು. ಜೇನು ಭಯಂಕರ ಜೇನಿತ್ತು. ಈಗ ಒಂದು ವೇಳೆ ಜಿಂಕೆ ಅಥವಾ ಬೇರೆ ಪ್ರಾಣಿ ಹೊಡೆದ್ರೆ ಏನು ಶಿಕ್ಷೆ ಇದೆ ಸರ್ ಸಾಮಾನ್ಯ ಮನುಷ್ಯನಿಗೆ? ಅದು ಏನಾದ್ರು ಕನ್ವಿಕ್ಷನ್ ಆದರೆ, ಮೊದಲನೇ ಸಾರಿ ಆದರೆ ಅವ್ರಿಗೆ 5 years ಇಂಪ್ರಿಸನ್ಮೆಂಟ್ ಇದೆ. 2ನೇ ಸಾರಿ ರಿಪೀಟ್ ಆದರೆ 7 ವರ್ಷ ಇದೆ. ಆ ಥರ ಸೆಕ್ಷನ್ 50 ವೈಲ್ಡ್ ಲೈಫ್ ಆ್ಯಕ್ಟ್ ಪ್ರಕಾರ ಸ್ಟಿಂಜೆಂಟ್ ಆ್ಯಕ್ಷನ್ ಇದೆ. ಶೆಡ್ಯೂಲ್ ಅನಿಮಲ್ ಅಂತಿದೆ. ಶೆಡ್ಯೂಲ್ ಅಂದರೆ ಇವೆಲ್ಲ ಬರ್ತವೆ, ಆನೆ, ಹುಲಿ, ಚಿರತೆ, ಇವೆಲ್ಲ ಶೆಡ್ಯೂಲ್ 5 ಭಾಗ ಮಾಡಿದ್ದಾರೆ. ಅದರಲ್ಲಿ ಮೊದಲನೇ ಶೆಡ್ಯೂಲು ಯಾವ್ದು ಬರ್ತವೆ ಅವಕ್ಕೆಲ್ಲ ಸಿವಿಯರ್ ಪನಿಷ್ಮೆಂಟ್ ಇದೆ. ಮೊದಲನೇ ಸಾರಿಗಿಷ್ಟು, 2ನೇ ಸಾರಿಗಿಷ್ಟು. ಜಿಂಕೆನ ಈಗ ಒಂದು ವೇಳೆ ಗಾಡಿ ತೊಗೊಂಡು ಹೋಗ್ತಿದೆ, ಆಕ್ಸಿಡೆಂಟ್ ಆಯಿತು, ಅದು ನೋಡ್ತೀವಿ ಪ್ರೇಮ ಪೇಸಿ ಏನದು ನಿಜವಾ ಸುಳ್ಳ, ಇಂಟೆನ್ಷನಲ್ ಹೊಡೆದಿರೋದು, ಆಕ್ಸಿಡೆಂಟಲ್ ಹೊಡೆದಿರೋದು, ಕೇಸ್ ಆಗ್ತದೆ, ಆಮೇಲೆ ಅಕ್ವಿಟ್ ಆಗ್ತವೆ. ಅಂಥವೆಲ್ಲ ಅವನು ಬೇಕಂತ ಮಾಡಿರಲ್ಲ. ಬಟ್ ಅಲ್ಲೂ ಸುಮಾರು ಸ್ಪೀಡ್ ಬ್ರೇಕರ್ಸ್ ಹಾಕಿದ್ದೀವಿ, ಸ್ಪೀಡ್ ಲಿಮಿಟ್ ಬೋರ್ಡ್ ಹಾಕಿದ್ದೀವಿ, ವಿಜಿಲ್ಲಾಗಿ ಹೋಗಿ ಅಂತ ಹೇಳಿರ್ತೀವಿ. ಅದಕ್ಕೆ ಒಂದು ಸಣ್ಣ ಪುಟ್ಟ ಫೈನ್ ಆಗ್ಬೋದು ಅಥವಾ ಅವ್ರಿಗೆ ಇದಾಗ್ಬೋದೇ ಹೊರತು ಈ ಕಾನೂನ್ನೇ ನಾವು ಕರೆಕ್ಟಾಗಿ ಮಾಡಿದ್ರೆ ಪನಿಷ್ಮೆಂಟ್ ಕೊಡ್ಬೋದು. ಪನಿಷ್ಮೆಂಟ್ ನೋಡಿದ್ದೀರಾ? ಇಲ್ಲ, ಭಾಳ ಕಡಿಮೆ 100 ಕೇಸಲ್ಲಿ 10 ಕೇಸು ಆಗಲ್ಲ. ಯಾವ ದೊಡ್ಡ ಲಾಯರ್ಗಳು ಅಡ್ವೈಸ್ ತೊಗೊಂಡು ಮಾಜರ್ ಮಾಡಿ ಒಳ್ಳೊಳ್ಳೆ ಲಾಯರ್ನಿಟ್ಟು ಎಲ್ಲ ಫೈಟ್ ಮಾಡಿ APP ಅವರೆಲ್ಲ ಒಳ್ಳೆಯವ್ರನ್ನೇ ಇದ್ದು ಏನೇ ಮಾಡಿದ್ರು ಯಾವುದೋ ಒಂದು ಸಣ್ಣ ಇದರಲ್ಲಿ ಹೋಗ್ತಾ ಇದೆ 2-3% ಇಲ್ಲ ಕನ್ವಿಕ್ಷನ್. ಅದರಲ್ಲಿ ನಾವು ವೆರಿ ಪೂರ್ ಇನ್ ಕನ್ವಿಕ್ಷನ್. ಮರ್ಡರ್ ಮಾಡಿದವರೇ ಈಚೆ ಬರ್ತಾರೆ, ಇನ್ನು ಕಣ್ಣು ಮುಂದೆ ನಡೆದ ಸೀನೇ ಈಚೆಗೆ ಬರ್ತಾರೆ. ಆನೆ ತುಳಿದು ಸುಮಾರು ಜನ ಸತ್ತಿದ್ದಾರೆ. ನಡ್ಕೊಂಡು ಹೋಗೋ ಟ್ರೈಬ್ಸ್ ಕುಡಿದ್ಬಿಟ್ಟು ಓಡಾಡ್ತಾರೆ, ಯಾವುದೋ ಅಮೂಲ್ನಲ್ಲಿ ನಡೀತಾ ಇರ್ತಾರೆ. ಮತ್ತು ಯಾರೋ ದನ ಮೈಸೂರು ಬಂದಿರ್ತಾರೆ, ಅವ್ರನ್ನ ತುಳಿದು ಆನೆಗಳು ಸಾಯಿಸಿದೆ. ಅದು ನಡೀತಾ ಇರ್ತದೆ ವರ್ಷಕ್ಕೊಂದು 5-10 ಕೇಸು. ಡಿ ಲೈನ್ ಒಳಗೆ ಸತ್ತರೆ ಅವ್ರಿಗೇನು ಪರಿಹಾರ ಸಿಗೋಲ್ಲ, ಅವ್ರು ಟ್ರೆಸ್ ಪಾಸ್ ಮಾಡಿ ಬಂದಿರ್ತಾರೆ. ಆನೆ ಆಚೆಗೆ ಹೋಗಿ ಏನಾದ್ರು ತುಳಿದ್ರೆ ಅವ್ರಿಗೆ ಪರಿಹಾರ ಸಿಗುತ್ತೆ. ಡಿ ಲೈನ್ ಒಳಗೆ ಸತ್ತರೆ ಇಲ್ಲ. ಅವನು ಬಂದಿರೋದು ಇಲ್ಲೀಗಲ್ ಅಲ್ಲ, ಟ್ರೆಸ್ ಪಾಸ್ ಅಲ್ಲ, ಸೊ ಕಾನೂನಲ್ಲಿ ಇಲ್ಲ. ಹೊರಗಡೆ ಸತ್ತರೆ 20-25 ಲಕ್ಷ ನಾವು ಕೊಡ್ತಾ ಇದ್ದಾರೆ, ಬೆಳೆ ಪರಿಹಾರ ಕೊಡ್ತಾರೆ. ಅದು ನಾರ್ಕೋಟಿಕ್ ಆ್ಯಕ್ಟ್, ಭಾಳ ಸ್ಟಿಂಜೆಂಟ್ ಆ್ಯಕ್ಟ್ ಇದೆ. ಪೊಲೀಸ್ನವ್ರು ಕೇಸ್ ಬುಕ್ ಮಾಡ್ತಾರೆ. ನಮ್ಮ ಬಂಡೀಪುರ ನಾಗರಹೊಳೆನಲ್ಲಿ ಅಂಥದ್ದಿಲ್ಲ, ಯಾಕೆಂದರೆ ನಮ್ಮದು ಫುಲ್ ವಿಸಿಲ್, ಎಲ್ಲ ಕಡೆ ಕ್ಯಾಂಪು, ಎಲ್ಲ ಕಡೆ ಇದು ಯಾರು ಹೋಗಿ ಏನು ಮಾಡಿದರೂ ಗೊತ್ತಾಗ್ಬಿಡ್ತದೆ. ಅದೇನಿದ್ರು ಇನ್ಯಾಕ್ಸೆಸಬಲ್ ಏರಿಯಾ, ಎವರ್ಗಿನ್ ಫಾರೆಸ್ಟ್ ಏನಿದೆ, ಕುಟ್ಟ, ಮಾಕುಟ್ಟ ಮತ್ತು ಬ್ರಹ್ಮಗಿರಿ, ಪುಷ್ಪಗಿರಿ ಅಲ್ಲೆಲ್ಲ ಹೋಗೋಕ್ಕೆ ಆಗಲ್ಲ ವರ್ಷಗಟ್ಟಲೆ. ಅಂಥ ಕಡೆ ಬಿತ್ತನೆ ಮಾಡಿರ್ತಾರೆ. ವರ್ಷಕ್ಕೊಂದು 10-15 ಅಲ್ಲ, ಬರೀ ದೊಡ್ಡದೇ ಹೇಳ್ತಾಯಿಲ್ಲ, ಆನೆನೂ ಸಿಗಾಕೊಂಡಿದೆ, ಚಿರತೆ ಸಿಗಾಕೊಂಡಿದೆ, ಜಿಂಕೆ ಸಿಗಾಕೊಂಡಿದೆ. ಈ ಉಡ ಮೌಸ್ ಡೀರು, ಈ ಥರ ಮೈನರ್ ಗೇಮ್, ಇವು ಮೌಸ್ ಡೀರ್ಗಳು, ಈ ಥರ ರಾತ್ರಿ ಸಂಚಾರ ಮಾಡೋದೇ ಪ್ರಾಣಿಗಳಿರ್ತವೆ. ಅವು ಸುಮಾರು ಹೋಗ್ತವೆ. ಮತ್ತು ಅವು ಅಲ್ಲೇ ಸತ್ತರೆ ಕಾಣ್ತದೆ. ಸ್ವಲ್ಪ ಏಟಾಗಿ ಸ್ವಲ್ಪ ದೂರ ಹೋಗಿ ಬಿದ್ದರೆ ನಮಗೇನು ಗೊತ್ತಾಗ್ತದೆ.
ಆ ಕಾಡಲ್ಲಿ ಯಾರು ಪ್ರತಿಯೊಂದು ಎಲ್ಲಿ ಹುಡುಕ್ತೀವಿ, ಬಹುಶಃ ಅದು ನ್ಯಾಚುರಲ್ ಕಿಲ್ಲೋ ಅಥವಾ ಬೇರೆ ಯಾವುದೋ ಪ್ರಾಣಿ ಕೊಂದಿದೆ ಅಂತ ನಾವು ತಿಳ್ಕೊತೀವಿ. ನೈಟ್ ನಿಂತ ಮೇಲೆ ಈಗ ಇದಿಲ್ಲ. ಯಾವುದೋ ಒಂದು 5-6 ಬಸ್ಸಿಗೆ ಮಾತ್ರ ಭಾಳ ಎಮರ್ಜೆನ್ಸಿಗೆ ಬಿಟ್ಟಿದ್ದಾರೆ, ಮೆಡಿಕಲ್ಲು ಆ್ಯಂಬುಲೆನ್ಸಿಗೆ ಮಾತ್ರ ಬಿಡ್ತಾ ಇದ್ದಾರೆ. ರೆಗ್ಯುಲರ್ ಫ್ಲೈ ನಿಂತೋಗಿದೆ ಒಂದು 4-5 ಬಸ್ಸಿಗೆ ಮಾತ್ರ. ಆ ಕಡೆಯಿಂದ ಒಂದು 2-3, ಈ ಕಡೆಯಿಂದ 2-3 ಬೇಕಾಗ್ತದಲ್ಲ. ಭಾಳ ಎಮರ್ಜೆನ್ಸಿ ಏನೋ ಮೆಡಿಕಲ್ ಇದಿರ್ತದೆ, ಇನ್ನೊಂದು ಇರ್ತದೆ, ಅಂಥದಕ್ಕೇನೋ ಭಾಳ ಅವ್ರಿಗೂ ಒಂದು ಗೈಡೆನ್ಸ್, ಒಂದು ಲೆಕ್ಕಾಚಾರದಲ್ಲಿ ಬಿಡ್ತಾ ಇದ್ದಾರೆ. ಖಂಡಿತ. ಆಮೇಲೆ ಡೇ ಟೈಮಲ್ಲಿ ಸ್ವಲ್ಪ ಕಾಣ್ತದೆ, ಅವರು ಏನು ಮಾಡೋಕ್ಕಲ್ಲ. ಅವು ಪ್ರಾಣಿಗಳೇನಾದ್ರೆ ಕಣ್ಣಿಗೆ ಈ ಥರ ಲೈಟ್ ಬಂದಾಗ ಆ ಲೈಟ್ನೇ ನೋಡ್ಕೊಂಡು ಹೋಗುವಾಗ ನನ್ನ ಜೀಪ್ಗೆ ಬಂದು ಡಿಕ್ಕಿ ಹೊಡೆದಿರೋದುಂಟು. ಈಗ ಓಡ್ ಬರ್ತಾ ಇದೆ ಅಂತ ನಾವು ಜೀಪ್ ನಿಲ್ಸ್ಕೊಂಡಿದ್ರು ನಮ್ಮ ಜೀಪಿಗೆ ಬಂದು ಏನು ಬರೀ ಜಿಂಕೆ ಮರಿಗಳು ಆ ಥರ ಹೇಳ್ತಲ್ಲ, ಕಾಡೆಮೇನೆ ಬಂದು ಗುದ್ದಿರೋದುಂಟು. ಅಷ್ಟು ಬ್ಲೈಂಡ್ ಆಗಿಬಿಡ್ತದೆ ಅವಕ್ಕೆ ಕಣ್ಣು. ಯಾವಾಗ ಲೈಟ್ ನಮ್ಮ ಹೆಡ್ಲೈಟ್ ಬಿತ್ತು ಅವಕ್ಕೆ ಕಣ್ಣು ಕತ್ಲಾದಂಗೆ ಆಗ್ತದೆ. ಅವಾಗ ಗೊತ್ತಿಲ್ಲ ಯಾವ ಕಡೆ ಓಡ್ತಾ ಇದ್ದೀನಿ ಅಂತ, ಬಂದು ನಮ್ಮ ಜೀಪ್ಗೆ ಗುದ್ದಿದೆ. ಅದು ಹಾಗೆ ಆ ಥರ ಏನು ಮಾಡೋದು. ಇವನು ನಿಧಾನ ಹೋಗ್ತಿದ್ರು ಬಂದು ಬಿದ್ದೋಗೋ ಚಾನ್ಸ್ ಇರ್ತದೆ. 80ಇಂದ 2014 ಅಂದರೆ 34. ರೇಂಜ್ ಫಾರೆಸ್ಟ್ ಆಫೀಸರ್. ಬೇಸಿಕ್ ಎಜುಕೇಷನ್ನು ನಮ್ಮ ಊರಿನಲ್ಲಿ ಮಂಡ್ಯ ಹಳ್ಳಿ ಸಿದ್ದಯ್ಯನಕೊಪ್ಲು ಅಂತಿದೆ, ಅಲ್ಲಿ 1ರಿಂದ 4, ಆಮೇಲೆ 5ರಿಂದ 7 ಪಕ್ಕದ ಹಳ್ಳಿನಲ್ಲಿ. ನಮ್ಮೂರಿನಲ್ಲಿ ಮಿಡ್ಲ್ ಸ್ಕೂಲ್ ಇರಲಿಲ್ಲ, ಪಕ್ಕದ ಊರು 1-2 ಕಿಲೋಮೀಟ್ರ್ ಹೋಗಬೇಕಿತ್ತು, ಅಲ್ಲಿ ಮಿಡ್ಲ್ ಸ್ಕೂಲು. ಆಮೇಲೆ ಮೈಸೂರಿಗೆ ಬಂದು ಹೈಸ್ಕೂಲು JSS ಸ್ಕೂಲ್ನಲ್ಲಿ, PUC ಶಾರದಾ ವಿಲಾಸ್ ಕಾಲೇಜ್ನಲ್ಲಿ, ಆಮೇಲೆ MDTDB ಕಾಲೇಜ್ ಅಂತ ಇತ್ತು, ಅಲ್ಲಿ ಡಿಗ್ರಿ. MSc ನಾನು ಮಾನಸ್ ಗಂಗೋತ್ರಿ ಮೈಸೂರಿನಲ್ಲಿ ಮಾಡಿ, ನಂತರ ನಾನು ರೇಂಜ್ ಫಾರೆಸ್ಟ್ ಆಫೀಸರಾಗಿ ಸೆಲೆಕ್ಷನ್ ಆದಮೇಲೆ 2 ವರ್ಷಗಳ ಕಾಲ ಕೊಯಮತ್ತೂರು ಸದರ್ನ್ ಫಾರೆಸ್ಟ್ ರೇಂಜರ್ಸ್ ಕಾಲೇಜ್ನಲ್ಲಿ 2 ವರ್ಷ ಟ್ರೈನಿಯಾಗಿ ಅಲ್ಲಿ ಟ್ರೈನಿಂಗ್ ಮುಗಿಸ್ಕೊಂಡು ಬಂದು ನೇರವಾಗಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನಕ್ಕೆ ರೇಂಜ್ ಫಾರೆಸ್ಟ್ ಆಫೀಸರಾಗಿ 80ನೇ ಇಸ್ವಿನಲ್ಲಿ ಸೇರ್ಕೊಳ್ತೇನೆ.